Thank you, Lata, for unveiling the student life of Honorable Minister. Now, I invite Chief Guest, Honorable Minister Shri Bhagavant Kuba sir, with a request to share his thoughts. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು ಧ್ಯಾನ ಮಂದಿರದಲ್ಲಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಂಡೆ ಹಾಗೂ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಅವರನ್ನು ಧ್ಯಾನ ಮಂದಿರದಲ್ಲಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿ ಈ ಒಂದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಹಳೆ ವಿದ್ಯಾರ್ಥಿಗೆ ಈ ಒಂದು ವೇದಿಕೆ ಮುಖಾಂತರ ಸನ್ಮಾನ ಮಾಡುವಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಘನೋಪಸ್ಥಿತಿಯಲ್ಲಿರುವಂಥ ಟಿ ಕೆ ನಂಜುಂಡಪ್ಪ ಸ್ವಾಮೀಜಿಯವರೇ, ನನ್ನ ಆತ್ಮೀಯ ಸಹೋದರ ತುಮಕೂರಿನ ಶಾಸಕರಾದಂಥ ಜಿ ಬಿ ಜ್ಯೋತಿ ಗಣೇಶ್ಜಿಯವರೇ, ಇನ್ನೋರ್ವ ಹಿರಿಯರು ಮಾರ್ಗದರ್ಶಕರಾದಂಥ ಡಾಕ್ಟರ್ ಎಮ್ ಎನ್ ಚನ್ನಬಸಪ್ಪಜಿಯವರೇ, ನಮ್ಮ ಸಮಯದಲ್ಲಿ ಕೆಮಿಕಲ್ ಡಿಪಾರ್ಟ್ಮೆಂಟಿನ ಹೆಡ್ ಆಗಿ ಈ ಒಂದು ಪ್ರತಿಷ್ಠಿತ ಕಾಲೇಜಿನ ಪ್ರಿನ್ಸಿಪಾಲರಾಗಿ ಇವಾಗ ಸಿ ಯುಗಳಾದಂಥ ಶಿವಕುಮಾರಯ್ಯನವರೇ, ಹಾಗೂ ಈ ಒಂದು ಪ್ರತಿಷ್ಠಿತ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಾದಂಥ ದಿಲೀಪ್ DIG ಅವರೇ, ನನ್ನ ಸೋದರರಾದಂಥ ಅಶೋಕ್ ಖೂಬಾ ಅವರೇ, ಹಾಗೂ ಈ ಒಂದು ಸಂಸ್ಥೆಯ ಎಲ್ಲ ನನ್ನ ಗೌರವಾನ್ವಿತ ಪ್ರಾಧ್ಯಾಪಕರೇ, ಸುಮಾರು 69ನೇ ಬ್ಯಾಚಿಂದ ಹಿಡ್ಕೊಂಡು 90-95 ಬ್ಯಾಚಿನವರೆಗೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಎಲ್ಲ ನನ್ನ ಹಳೆಯ ವಿದ್ಯಾರ್ಥಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಮನುಷ್ಯ ಕೇವಲ ಸಾಧನೆ ಮಾಡಬೇಕನ್ನುವಂಥ ಹುಚ್ಚಿದ್ರೆ ಸಾಧನೆ ಮಾಡಲಿಕ್ಕಾಗಲಿಕ್ಕಿಲ್ಲ. ಕಾಯಕದಲ್ಲಿ ನಿಷ್ಠೆ, ಕಾಯಕದಲ್ಲಿ ಶ್ರದ್ಧೆ, ನಿರಂತರ ಪ್ರಯತ್ನ ಇದ್ದರೆ ಅವನ ಸಾಧನೆಗೆ ಯಾವುದು ಅಡ್ಡು ಕೂಡ ಬರಲಿಕ್ಕಿಲ್ಲ ಅನ್ನುವಂಥದ್ದನ್ನು ನಮ್ಮ ಅನುಭವದ ಮಾತಿದೆ. ಹೀಗಾಗಿ ನಾನೇನಷ್ಟು ಪ್ರತಿಭಾವಂತ ವಿದ್ಯಾರ್ಥಿ ಇರಲಿಲ್ಲ, ಆದರೆ ನನ್ನದೇ ಆದಂಥ ಕೆಲವು ಆಲೋಚನೆಗಳು, ವಿಚಾರಗಳಿದ್ದು ಒಳ್ಳೆ ಮನುಷ್ಯನಾಗಿ ಬದುಕಬೇಕು, ಜೀವಿಸಬೇಕು, ಸಾಧನೆ ಜೀವನದಲ್ಲಿ ಸಿಕ್ಕಿದರೆ ಅದು ಸಮಾಜಕ್ಕೆ ಸಮರ್ಪಣೆ ಮಾಡಬೇಕು ಮತ್ತು ಸಂತೋಷವಾಗಿರಬೇಕನ್ನುವುದನ್ನು ನನ್ನ ಹುಟ್ಟು ಗುಣ. ಹೀಗಾಗಿ ಅನೇಕ ಏಳು ಬೀಳುಗಳ ಮಧ್ಯದಲ್ಲಿ ಮನುಷ್ಯ ಎತ್ತರಕ್ಕೆ ಹೋಗಬೇಕಾದ್ರೆ ಕಷ್ಟ ಇಲ್ಲ, ಏಳು ಬೀಳು ಇಲ್ಲ, ಇದು ಅಸಾಧ್ಯ. ಜೀವನದಲ್ಲಿ ಸಾಧನೆ ಮಾಡಬೇಕು, ಎತ್ತರಕ್ಕೆ ಹೋಗಬೇಕಾದ್ರೆ ಎಲ್ಲವಕ್ಕೂ ಚಾಲೆಂಜನ್ನು ತಗೊಂಡು ನಾವು ಮುಂದೆ ನಡೆದಾಗ ಮಾತ್ರ ಯಶಸ್ವಿ ಸಿಗ್ತಿದೆ ಅನ್ನುವಂಥ ಭರವಸೆ ಕೂಡ ಇರುವುದಿಲ್ಲ. ಆದರೆ ಆ ಯಶಸ್ವಿ ಸಿಕ್ಕಿದ ಮೇಲೆ ಆ ವ್ಯಕ್ತಿಗೂ ಗೊತ್ತಾಗ್ತಿದೆ, ಹೌದು ನನಗೆ ಯಶಸ್ವಿ ಸಿಕ್ಕಿದೆ ಅಂತ. ಇದೇ ಒಂದು ಮನುಷ್ಯನ ಜೀವನದ ರಹಸ್ಯ, ಯಶಸ್ವಿನ ಗುಟ್ಟು. ಹೀಗಾಗಿ ಇಲ್ಲಿರೋರು ಒಂದಿಲ್ಲ ಒಂದು ತಮ್ಮ ಜೀವನದ ಕಾಲದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದವರೇ ಈ ಒಂದು ಸಭಾಂಗಣದಲ್ಲಿ ನಾವೆಲ್ಲರೂ ಇದ್ದೀವಿ.
ಒಬ್ಬರು ಮಾಡಿದ್ದನ್ನು ಸಾಧನೆ ಮತ್ತೊಬ್ಬರು ಅದನ್ನೇ ಮಾಡಬೇಕು, ಇದು ಕಷ್ಟ ಸಾಧ್ಯ. ಹೀಗಾಗಿ ನಮ್ಮ ಅನುಕೂಲದ ಒಂದು ವಾತಾವರಣದಲ್ಲಿ ಆ ಸಮಯದ ಬೇಡಿಕೆಯ ಅನುಗುಣವಾಗಿ ನಮ್ಮ ಕಾರ್ಯವನ್ನು ಮಾಡ್ತಾ ಇರುವಾಗ ನಮ್ಮ ಸಾಧನೆಗಳನ್ನು ಬರ್ತವೆ. ಸಾಧನೆಗಳ ಆದಮೇಲೆ ಮನುಷ್ಯನಿಗೆ, ಆ ವ್ಯಕ್ತಿಗೆ ಅಭಿನಂದನೆಗಳ ಮಹಾಪುರ, ಮಾನ ಸಮ್ಮಾನ, ಸಹಜವಾಗಿ ಸಮಾಜ ಗುರುತಿಸುವಂಥ ಕೆಲಸ ಸಮಾಜದ ಜವಾಬ್ದಾರಿಯು. ಆ ಕಾರಣಕ್ಕಾಗಿ ಸಮಾಜ ತನ್ನ ಜವಾಬ್ದಾರಿಯಿಂದ ಎಂದೂ ಹಿಂದು ಸರಿಯುವುದಿಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಗೊತ್ತಾ, ನಾ ಯಾವ ಕಾಲೇಜಿನಲ್ಲಿ ಓದಿದ್ದೀನೋ ಇವತ್ತು ಆ ಸನ್ಮಾನವನ್ನು ಮಾಡಿದ್ದಕ್ಕೆ. ಮನುಷ್ಯ ಎಷ್ಟೇ ಎತ್ತರಕ್ಕೆ ಹೋಗಿ ಮಾನ ಸಮ್ಮಾನಗಳ ಸಮಾಜದಲ್ಲಿ ಸಿಕ್ಕಿದರೂ ಕೂಡ ಸನ್ಮಾನಗಳು ತನ್ನ ಹುಟ್ಟೂರಿನಲ್ಲಿ ಸಿಗುವಂಥ ಸನ್ಮಾನದ ಮಹತ್ವನೇ ಬೇರೆ. ಹಾಗೆ ತಾನು ಓದಿದ ಕಾಲೇಜು ಶಾಲೆಗಳಲ್ಲಿ ಸನ್ಮಾನ ಸಿಗೋದರ ಮಹತ್ವನೇ ಬೇರೆ. ಯಾವಾಗಲೂ ಅದಕ್ಕೆ ಆದಂಥದ್ದು ಒಂದು ಮಹತ್ವ ಇರ್ತದೆ. ಹೀಗಾಗಿ ಜಗತ್ತಿನಲ್ಲಿ ನಾವು ಎಷ್ಟೇ ಮಾನ ಸನ್ಮಾನಗಳನ್ನು ಪಡೆದಿದ್ದರೂ ಕೂಡ ತಮ್ಮವರಿಂದ ಸನ್ಮಾನ ಸಿಕ್ಕಾಗ ಆ ಜೀವನ ಮತ್ತು ಆ ಸಾಧನೆಯನ್ನು ಸಾರ್ಥಕವಾಗ್ತದೆ. ಕಾರಣ, ತಮ್ಮವರ ಮಧ್ಯದಲ್ಲಿ ಅನೇಕ ಕಷ್ಟಗಳನ್ನು, ಏಳು ಬೀಳುಗಳನ್ನು ಹತ್ತಿರದಿಂದ ನೋಡಿರ್ತಾರೆ. ಹೊರ ಜಗತ್ತು ನಮ್ಮ ಕಷ್ಟಗಳು, ನಮ್ಮ ಏಳು ಬೀಳುಗಳನ್ನು ಸಾಮಾನ್ಯವಾಗಿ ನೋಡಿರುವುದಿಲ್ಲ. ಅದಕ್ಕೆ ಒಂದು ಸಣ್ಣ ಅರ್ಥ ಇದೆ. ಏನಾದರೂ ಒಂದು ಸಾಧನೆ ಮಾಡಿದಾಗ ಸಮಾಜದಲ್ಲಿ ಅವನು ಬಹಳಷ್ಟು ಲಕ್ಕಿ ವ್ಯಕ್ತಿ ಇದ್ದ ನೋಡು ಅಂತಾರೆ. ಯಾರು ಆ ವ್ಯಕ್ತಿಯ ಜೀವನವನ್ನು ನೋಡಿರುವುದಿಲ್ಲೋ ಅವನಿಗೆ ಅದು ಲಕ್ಕಿ ಅನ್ನಿಸ್ತದೆ. ಆದರೆ ಆ ಸಾಧನೆಗೈದಂಥ ವ್ಯಕ್ತಿಯ ಜೀವನ ಹತ್ತಿರದಿಂದ ನೋಡಿರ್ತಾನೋ ಅವರಿಗೆ ನಿಜವಾದಂಥ ಕಷ್ಟಗಳನ್ನು ನೋಡಿ ಅದನ್ನು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರ ಭಾವನೆಗಳಲ್ಲಿ ವ್ಯಕ್ತವಾಗ್ತದೆ. ಹೀಗಾಗಿ ಈ ಒಂದು ಅಪರೂಪದ, ನನ್ನ ಜೀವನದಲ್ಲಿ ಇದು ಒಂದು ಅಪರೂಪದ ಸನ್ಮಾನದ ಕಾರ್ಯಕ್ರಮ. ಇವತ್ತು MP ಆದಮೇಲೂ ಕೂಡ ಈ ಒಂದು ಸಂಸ್ಥೆಯಿಂದ ನನಗೆ ಸನ್ಮಾನ ಆಗಿತ್ತು. ಆದರೆ ಗೊತ್ತಾ, ಸ್ವಾಮೀಜಿಗಳಿರಲಿಲ್ಲ. ಕಾಲೇಜ್ ವತಿಯಿಂದ ಪ್ರಿನ್ಸಿಪಾಲ್ರಾಗಿ, ಡೈರೆಕ್ಟ್ರಾಗಿ ಸನ್ಮಾನವನ್ನು ಮಾಡಿದರು. ಇವತ್ತು ಮಂತ್ರಿಗಳಾಗಿ ಬಂದ ಮೇಲೆ ಸ್ವಾಮೀಜಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಆಶೀರ್ವಾದದಿಂದ ಸನ್ಮಾನವನ್ನು ಮಾಡಿದ್ರಿ. ಆ ಸನ್ಮಾನವನ್ನು ನಾನು ಮಾಡಿಸ್ಕೊಳ್ಳೋ ಕಾಲಕ್ಕೆ ನನ್ನ ಮನದಲ್ಲಿ ಬಂದಂಥ ಭಾವನೆಗಳನ್ನು ನಿಮಗೆ ನಾನು ಹೇಳಬೇಕನ್ನಿಸ್ತಾ ಇದೆ. ಇಲ್ಲಿಯವರೆಗೆ ನನ್ನ ಜೀವನದಲ್ಲಿ ಏನು ಮಾಡಿದ್ದೀನಿ ಅನ್ನೋದಕ್ಕಿಂತ ಜಾಸ್ತಿ ನಾನು ಎಷ್ಟು ತಪ್ಪುಗಳನ್ನು ಮಾಡಿದ್ದೀನಿ, ಎಷ್ಟು ಆಲಸ್ಯತನವನ್ನು ಮಾಡಿದ್ದೀನಿ, ಯಾವುದಾದ್ರೂ ಕಾರ್ಯದಲ್ಲಿ ಎಷ್ಟು ಕ್ರಿಯಾಶೀಲಾಗಿ ಮಾಡಬೇಕಾಗಿತ್ತು ಅಷ್ಟು ಮಾಡಲಿಕ್ಕಿಲ್ಲವು. ಅವುಗಳೆಲ್ಲವೂ ಈ ಮುಂದಿನ ದಿನಮಾನಗಳಲ್ಲಿ ಯಾವುದಕ್ಕೂ ಅವಕಾಶ ಕೊಡಬಾರ್ದು ಅನ್ನುವಂಥದ್ದನ್ನು ಈ ಒಂದು ಸನ್ಮಾನದಿಂದ ನನಗನ್ನಿಸ್ತಾ ಇದೆ. ಹೀಗಾಗಿ ಮುಂದೆ ಬರುವಂಥ ದಿನದಲ್ಲಿ ನಿಮ್ಮ ಈ ಒಂದು ಸನ್ಮಾನದ ಆಶೀರ್ವಾದದ ಮೂಲಕ ಇನ್ನಷ್ಟು ಎಚ್ಚರಿಕೆಯಿಂದ, ಜವಾಬ್ದಾರಿಯಿಂದ ನನ್ನ ನಡವಳಿಕೆ ಮತ್ತು ನನ್ನ ಕಾರ್ಯ ಖಂಡಿತವಾಗಿಯೂ ಮಾಡ್ತೀನಿ. ಹೋದ ಸರ್ತಿ ಬಂದಾಗ ನಾನು ಹೇಳಿದ್ದೆ ನಮ್ಮ ಕ್ಲಾಸ್ಮೇಟ್ ಲತಾ ಅವರಿಗೆ, MP ಆದಮೇಲೆ ಕೂಡ
ನನ್ನ ನಡವಳಿಕೆಯಿಂದ, ನನ್ನ ಕಾರ್ಯದಿಂದ ಈ ಒಂದು SITಗೆ ನಾನು ಚುತ್ತಿ ಬರಲಾರ್ಗತ್ಲೆ ನೋಡ್ಕೊಳ್ತೀನಿ ಅಂತ. ಕಳೆದ 5 ವರ್ಷದಲ್ಲಿ 7 ವರ್ಷ ಆಯಿತು ನಾನು MP ಆಗಿ. ನನ್ನ ಕ್ಷೇತ್ರದ ಜನತೆ, ನನ್ನ ಪಕ್ಷ ಮತ್ತು ನನಗೆ ಸಂಸ್ಕಾರ ಕೊಟ್ಟಿದ್ದಂಥ SITಯಲ್ಲಿ ನಾನು ಎಂದೂ ಒಂದೇ ಒಂದು ಕಪ್ಪು ಚುಕ್ಕು ಬರುವಂಥ ನನ್ನ ನಡವಳಿಕೆಯಿಂದ ಆಗಿಲ್ಲ. ಇವಾಗೂ ಕೂಡ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಚಿವನಾಗಿ ಅವಕಾಶವನ್ನು ಸಿಕ್ಕಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ ನರೇಂದ್ರ ಮೋದಿಯವರ ಕಾರ್ಯಪದ್ಧತಿ ಮತ್ತು ಅವರ ದೃಢ ಸಂಕಲ್ಪ ಮತ್ತು ಅವರ ಕಠಿಣ ನಿರ್ಣಯಗಳು ತಗೊಳ್ಳೋಂಥ ಅವರ ವ್ಯಕ್ತಿತ್ವ ಯಾವುದೇ ಮುಲಾಜಿರಲಾರ್ದೇ ಭ್ರಷ್ಟಾಚಾರಕ್ಕೆ ಹತ್ತಿರ ಸೇರಿಸ್ಕೊಡೋದಿಲ್ಲ. ಇಂತಹ ಒಂದು ಕಲುಷಿತ ರಾಜಕಾರಣದ ಒಂದು ಅವಧಿಯಲ್ಲಿ ದೇಶಕ್ಕೆ ಇಂತಹ ಒಬ್ಬ ಪ್ರಧಾನಮಂತ್ರಿ ಸಿಗ್ತಾರಂದರೆ ದೇಶದ 135 ಕೋಟಿ ಜನರ ಸೌಭಾಗ್ಯ ಅನ್ನುವುದರಲ್ಲಿ ಎರಡು ಮಾತಿಲ್ಲ. 2014 ಮುಂಚೆ ದೇಶದ ಪರಿಸ್ಥಿತಿ, ದೇಶದಲ್ಲಿರುವಂಥ ಅಸಮಾಧಾನ, ಆತಂಕ ಇವತ್ತು ಕೇವಲ 7 ವರ್ಷದಲ್ಲಿ ಅವೆಲ್ಲವೂ ಸರಿದೂಗಿಸಿ ವಿಶ್ವಾಸವನ್ನು ತುಂಬಿ ಭವಿಷ್ಯದಲ್ಲಿ ನಾವು ನಮ್ಮ ಜೀವನವನ್ನು ಉತ್ತಮ ಮಾಡಬಹುದು, ನಮ್ಮ ದೇಶದ ಜೀವನವನ್ನು ಉಜ್ವಲ ಮಾಡಬಹುದು ಅನ್ನುವಂಥದ್ದನ್ನು ಅನೇಕ ನಿರ್ಣಯಗಳಿಂದ ಇವತ್ತು ದೇಶದ 135 ಕೋಟಿ ಜನ ವಿಶ್ವಾಸದಿಂದ ಪುನಃ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಆಶೀರ್ವಾದವನ್ನು ಮಾಡ್ತಾಯಿದ್ದಾರೆ. ಅವರ ಮಂತ್ರಿಮಂಡಲ ಮೊನ್ನೆ ನಡೆದಂಥದ್ದರಲ್ಲಿ ಸುಮಾರು 6 ತಿಂಗಳು ಆಯ್ಕೆಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರು. ಒಬ್ಬೊಬ್ಬ ಸಂಸದನ ಕನಿಷ್ಠ 50 ಪುಟಗಳಿಂದ 100 ಪುಟಗಳವರೆಗೆ ಅವನ ಕುಂಡಲಿ, ಅವನ ಇತಿಹಾಸವನ್ನು ಅದರಲ್ಲಿ ಬರೆದಿದೆ. 50 ಪುಟ 100 ಪುಟ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಅವನ ಕಾರ್ಯಪದ್ಧತಿ, ಸಾಧನೆಗಳನ್ನು ಬರಿಬೇಕಾದ್ರೆ ಭಾಳ ಕಷ್ಟದ ಕೆಲಸ ಇದೆ. ಆದರೆ ನರೇಂದ್ರ ಮೋದಿಯವರ ಕಾರ್ಯಶೈಲಿನೇ ಹಾಗೆ. ಎಲ್ಲಿ ಅಸಾಧ್ಯ ಇದ್ದೇವೋ ಅಲ್ಲಿ ಸಾಧ್ಯ ಮಾಡಿ ತೋರಿಸುವಂಥ ವ್ಯಕ್ತಿತ್ವ ಯಾರೆಲ್ಲದರೂ ಇದ್ದರೆ ಅದು ಕೇವಲ ನರೇಂದ್ರ ಮೋದಿ ಮಾತ್ರ ಇದ್ದಾರೆ. ಭ್ರಷ್ಟಾಚಾರ ಮುಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ. 7 ವರ್ಷದಲ್ಲಿ ವಿರೋಧ ಪಕ್ಷದವರಿಗೆ ಮತ್ತು ಇನ್ನಿತರರಿಗೆ ಒಂದೇ ಒಂದು ಭ್ರಷ್ಟಾಚಾರ ಆರೋಪ ಮಾಡಲಿಕ್ಕೆ ಇಲ್ಲಿ ತನಕ ಅವಕಾಶ ಮಾಡಿಕೊಟ್ಟಿಲ್ಲ. ನಾನು ಒಪ್ಕೊಳ್ತೀನಿ, ಎಲ್ಲ ಹಂತದಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿಲ್ಲ. ಆದರೆ ಪ್ರತಿಯೊಬ್ಬ ಜನಪ್ರತಿನಿಧಿ, ಗ್ರಾಮ ಪಂಚಾಯತಿನಿಂದ ಹಿಡಿದು ಲೋಕಸಭಾ ಸದಸ್ಯನವರೆಗೆ ನರೇಂದ್ರ ಮೋದಿಯವರ ಮಾನದಂಡಗಳನ್ನು ಇಟ್ಕೊಂಡು, ಅವರ ಆದರ್ಶಗಳನ್ನು ಇಟ್ಕೊಂಡು ಕಾರ್ಯ ಮಾಡಿದಾಗ ಮಾತ್ರ ಎಲ್ಲ ಹಂತದಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದರೂ ಇವತ್ತು ದೇಶದ ಅತ್ಯುನ್ನತ ಸ್ಥಾನವಾದಂಥ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಿ ಆ ಕಾರ್ಯವನ್ನು ಮಾಡಬೇಕಾದ್ರೆ ಅಷ್ಟು ಸುಲಭದ ಕೆಲಸವೂ ಅಲ್ಲ. ಆದರೆ ಅದು ಅವರಿಗೆ ಅತಿ ಸರಳ ಮತ್ತು ಸಹಜತನದಿಂದ ಅಂತಹ ಒಂದು ಆಡಳಿತವನ್ನು ಈ ದೇಶಕ್ಕೆ ಕೊಟ್ಟಿದ್ದರ ಪರಿಣಾಮವಾಗಿ ಇವತ್ತು ಭಾರತ ಇಡೀ ವಿಶ್ವದಲ್ಲಿಯೇ ಅನೇಕ ಮೈಲುಗಲ್ಲನ್ನು ನಾವು ತಲುಪಿದ್ದೀವಿ. ಇವತ್ತು ಅಭಿವೃದ್ಧಿಯಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿರ್ಬೋದು, ಆಂತರಿಕ ಸುರಕ್ಷತೆ ಇರ್ಬೋದು, ದೇಶದ 80 ಕೋಟಿ ಬಡವರಿಗೆ ಅನೇಕ ಆರ್ಥಿಕ ಸಹಾಯ ಮಾಡಿರಿರ್ಬೋದು, ಮೂಲಭೂತ ಸೌಕರ್ಯಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಧನೆಯನ್ನು ಮಾಡಿರ್ಬೋದು, ಮತ್ತು ಇವತ್ತು ದೇಶದಲ್ಲಿ ಯಾವ ದೇಶ ಅಹಿತಕರ ಘಟನೆಗಳನ್ನು ನಡೀತಿದ್ದನೋ ಅವುಗಳನ್ನು ಇವತ್ತು ಸಂಪೂರ್ಣವಾಗಿ ಕಡಿವಾಣವನ್ನು ಹಾಕಿ ದೇಶದ ಜನರು ಇವತ್ತು ನಿಟ್ಟುಸಿರು ಬಿಟ್ಟಿದ್ದಾರೆ.
ಇವತ್ತು ನನಗೆ ವಹಿಸಿರುವಂಥ ನಂದು ಒಂದು ಸಚಿವಾಲಯದಲ್ಲಿ ರಿನ್ಯೂಬಲ್ ಆ್ಯಂಡ್ ನ್ಯೂ ಎನರ್ಜಿ ಇದೆ, ಆಮೇಲೆ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರು. ಇವತ್ತು ಕಳೆದ 7 ವರ್ಷದಲ್ಲಿ ಕರೆಂಟ್ ಉತ್ಪಾದನೆಯಲ್ಲಿ ನಾವು ನಮ್ಮ ದೇಶ ಆತ್ಮನಿರ್ಭರವಾಗಿದೆ. ಕಳೆದ 7 ವರ್ಷಗಳಲ್ಲಿ ದೇಶದ ಯಾವುದೇ ಮೂಲೆಯಲ್ಲಿ ಒಬ್ಬ ರೈತ ನನಗೆ ಗೊಬ್ಬರದ ಕೊರತೆ ಇದೆ, ಪೊಲೀಸರ ಲಾಠಿ ಪೆಟ್ಟು ತಿಂದಿದ್ದಂಥ ಘಟನೆಗಳನ್ನು ನಾನು ಎಲ್ಲಿ ನೋಡಿಲ್ಲ. ಅದೇ ರೀತಿ ಕಳೆದ 1.5 ವರ್ಷದಿಂದ ಕೊರೋನಾ ಮಹಾಮಾರಿಯಲ್ಲಿ ದೇಶದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇಂಥ ಮೂಲಭೂತ ಸೌಕರ್ಯಗಳನ್ನು ನಾವು ನೋಡಿದಾಗ ಇಂತಹ ಒಂದು ದೊಡ್ಡ ಕೊರೋನಾ ಮಹಾಮಾರಿಯನ್ನು ಎದುರಿಸಲಿಕ್ಕೆ ಭಾರತಕ್ಕೆ ಇದು ಸಾಧ್ಯ ಇಲ್ಲ, ಇಡೀ ಜಗತ್ತೇ ಹೇಳ್ತು, WHO ಕೂಡ ಹೇಳ್ತು. ಆದರೆ ಈಗ ಗೊತ್ತಾ, ನರೇಂದ್ರ ಮೋದಿಯವರು ತಗೊಂಡಿದ್ದಂಥ ಕಠಿಣ ನಿರ್ಣಯಗಳು ಮತ್ತು ದೇಶದ 135 ಕೋಟಿ ಜನರು ಅದಕ್ಕೆ ಸಹಕಾರ ಮಾಡಿದ್ದ ಕಾರಣಕ್ಕಾಗಿ ಇವತ್ತು ವಿಶ್ವದ ಯಾವುದೇ ದೇಶಗಳಿಗೆ ಹೋಲಿಸಿ ನೋಡಿದಾಗ ಭಾರತ ಕೊರೋನಾ ಮಹಾಮಾರಿಯಲ್ಲಿ ಅತಿ ಸಮರ್ಥವಾಗಿ ಎದುರಿಸಿದೆ ಅನ್ನುವಂಥದ್ದನ್ನು ಇವತ್ತು ಹೇಳ್ತಾ ಇದ್ದೆ. ನಾವು ಹೇಳುವ ತಾತ್ಪರ್ಯ, ಒಬ್ಬ ವ್ಯಕ್ತಿ ತನ್ನ ಪ್ರಾಮಾಣಿಕತೆ, ತನ್ನ ನಿಷ್ಠೆ, ತನ್ನ ದೇಶಭಕ್ತಿ ಇದ್ದಾಗ ಎಷ್ಟು ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ಸರ್ವಸಾಮಾನ್ಯವಾಗಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ಕೂಡ ಈ ವಿಷಯಗಳ ಮೇಲೆ ನಾವು ಅವಲೋಕನವನ್ನು ಮಾಡಬೇಕು, ಚರ್ಚೆಗಳನ್ನು ಮಾಡಬೇಕು, ವಿಶ್ವಾಸವನ್ನು ಮಾಡಬೇಕು. ಅಂದಾಗ ಮಾತ್ರ ಒಳ್ಳೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಒಳ್ಳೆ ಜನಪ್ರತಿನಿಧಿಗಳಿಂದ ಮಾತ್ರ ಒಳ್ಳೆ ಆಡಳಿತ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಇಂತಹ ಆದರ್ಶಗಳು ಮುಂದಿನ ದಿನಗಳಲ್ಲಿ ಅನೇಕರಿಗೆ ದೊರಕಲಿ ಅನ್ನುವಂಥದ್ದನ್ನು ಕೂಡ ನಾನು ನನ್ನ ಆಶೆಯನ್ನು ವ್ಯಕ್ತಪಡಿಸ್ತೀನಿ. ಈ ಒಂದು ಕಾಲೇಜಿನಲ್ಲಿ ಓದೋ ಕಾಲಕ್ಕೆ ಸಹಜವಾಗಿ ಎಲ್ಲರೂ ನಿನ್ನ ಸಾಯಂಕಾಲ ನಾವು ಸೇರಿದಾಗ ಅನೇಕ ಹಳೆ ನೆನಪುಗಳನ್ನು ಮಾಡ್ತಿದ್ವಿ. ಯಾರು ಸೈಕಲ್ ಹೇಗೆ ಹೊಡಿತಿದ್ರು, ಯಾರು ಎಲ್ಲಿ ಕೂಡ್ತಿದ್ರು ಅಂತ. ಸಹಜವಾಗಿ ದೇಶದಲ್ಲಿ ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ, ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಕಾಲೇಜುಗಳಿದ್ದಾವೆ, IITಗಳಿದ್ದಾವೆ, IIITಗಳಿದ್ದಾವೆ, ದೊಡ್ಡ ಸಂಸ್ಥೆಗಳಿದ್ದಾವೆ. ಆದರೆ ನಾನು ನಿನ್ನೆ ನಮ್ಮೆಲ್ಲ ಸೀನಿಯರ್ಗಳಿಗೆ, ನಮ್ಮ ಬ್ಯಾಚ್ಮೆಂಟ್ಸ್ಗಳಿಗೆ ಹೇಳ್ತಾ ಇದ್ದ, ಬೇರೆ ಕಾಲೇಜುಗಳ ನನ್ನ ಭಾವನೆಯಲ್ಲಿ ಬರೀ ದೇಹಗಳ ಕಾಣಿಸ್ತವೆ, ಆತ್ಮ ಇಲ್ಲದ ದೇಹ. ಆದರೆ SIT ಆತ್ಮ ಇದ್ದಿದ್ದ ದೇಹ ಕಾಣಿಸ್ತದೆ ಅನ್ನುವಂಥದ್ದನ್ನು ನನ್ನ ಮನಸ್ಸಿಗೆ ಬಂತು. ಅಂದರೆ ಅದು ಒಂದು ದೇಹಕ್ಕೆ ಆತ್ಮ ಇದ್ದಾಗ ಮಾತ್ರ ಅದು ಒಂದು ಪರಿಪೂರ್ಣವಾದಂಥ ದೇಹ ಆಗ್ತಿದೆ ಅನ್ನುವಂಥದ್ದನ್ನು ಅನೇಕ ಕಾಲೇಜುಗಳಿಗೆ ನಮ್ಮ SITಯನ್ನು ಹೋಲಿಸಿ ನೋಡಿದಾಗ ನನಗೆ ಬಂದಿದ್ದನ್ನು ನಾನು ನಿನ್ನೆ ನಮ್ಮ ಎಲ್ಲ ಸೀನಿಯರ್ಗಳಿಗೆ, ನಮ್ಮ ಬ್ಯಾಚ್ಮೆಂಟ್ಸ್ಗಳಿಗೆ, ಜೂನಿಯರ್ಗಳಿಗೆ ನಾನು ಹೇಳ್ತಾ ಇದ್ದಾಗ ಮತ್ತು ಅದು ಸತ್ಯವೂ ಇದೆ. ಆ ಕಾರಣಕ್ಕಾಗಿ ಇವತ್ತು 69 ಬ್ಯಾಚಿನವರು ಇಲ್ಲಿಗೆ ಬರಬೇಕು. ನನಗೋಸ್ಕರ ಅಲ್ಲ ಸ್ವಾಮೀಜಿ, SITಗೋಸ್ಕರ ಬಂದಿದ್ದಾರೆ. ಅವರು SIT ಮೇಲೆ ಇರುವಂಥ ಪ್ರೀತಿಗೋಸ್ಕರ ನನಗೆ ಪ್ರೀತಿ ಮಾಡ್ತಾರೆ, ಹೊರತಾಗಿ ನನಗೆ ಪ್ರೀತಿ ಮಾಡ್ತಾಯಿಲ್ಲ ಅವರು. ಹೀಗಾಗಿ ಇದೇ SITದು ಖಾಸಿಯತ್ ಅಂತೀವಿ ನಾವು ನಮ್ಮ ಬೀದರ್ ಕಡೆಗೆ, ಅದರದ್ದು ಮಹತ್ವ. ಇವತ್ತು 39,000 ವಿದ್ಯಾರ್ಥಿಗಳು ಇವತ್ತು ಆನ್ಲೈನ್ನಲ್ಲಿ ಬೇರೆ ದೇಶಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇಷ್ಟು ಆನ್ಲೈನ್ನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಾದ್ರೆ SITನೇ ಅವರಿಗೆ ಮೂಲ ಕಾರಣ. SIT ಮೇಲಿರುವಂಥ ಅವರ ಪ್ರೀತಿ, SITಲಿ ಅವರು ಪಡೆದುಕೊಂಡಂಥ ವಿದ್ಯಾಭ್ಯಾಸ ಕೇವಲ ಅಲ್ಲ, ಇಲ್ಲಿ ಯಾವ ಸಂಸ್ಕಾರ ಸಂಬಂಧಗಳನ್ನು ಯಾವ ರೀತಿ ಇರಬೇಕನ್ನುವಂಥದ್ದನ್ನು ಕಲ್ತಿದೆಯಲ್ಲ, ಅದೇ ಗೊತ್ತಾ ಅಲ್ಲಿ ಹೊರದೇಶಗಳಲ್ಲಿ ಕೂಡ ಹೋಗಿ ಅವರು ನೆಮ್ಮದಿಯ ಜೀವನವನ್ನು, ನೆಮ್ಮದಿಯ ಬದುಕನ್ನು ಅವರು ಕಟ್ಕೊಂಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹೀಗೆ ಅನೇಕ ವಿಷಯಗಳನ್ನು ಸರ್ಕಾರದ ಪರವಾಗಲಿ ನನ್ನ ಇಲಾಖೆ ಪರವಾಗಲಿ ಭಾಳಷ್ಟು ವಿಷಯಗಳೇನಿದ್ದಾವೆ. ನನ್ನ ಇಲಾಖೆಯ ಮುಖಾಂತರ ಕರ್ನಾಟಕಕ್ಕೆ, ಅದರಲ್ಲಿ ವಿಶೇಷವಾಗಿ ತುಮಕೂರು ಜಿಲ್ಲೆ ಅಂದರೆ ನನಗೆ ಬೀದರ್ ಜಿಲ್ಲೆಗೆ ಹೊರತಾಗೇನಲ್ಲ. ಕಾರಣ ಇಲ್ಲಿ ನಾನು 4-5 ವರ್ಷ ಕಳೆದಿದ್ದೀನಿ.
ಅದು ವಿದ್ಯಾರ್ಥಿ ಜೀವನದಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲಿ ಕಳಿತೀವೋ ಅದು ತನ್ನ ಹುಟ್ಟೂರಿನ ಸಾಮಾನ್ಯವಾಗಿರ್ತದೆ, ಅದು ಆ ಭಾವನೆಗಳಿರ್ತಿರ್ತವೆ. ಹೀಗಾಗಿ ಅನೇಕ ಅವಕಾಶಗಳನ್ನು ನನ್ನ ಮಂತ್ರಾಲಯದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಇರುವಂಥ ಎಲ್ಲ ಅವಕಾಶಗಳು ನಮ್ಮ ಕಾಲೇಜಿಗೆ ಏನು ಅನುಕೂಲ ಆಗ್ತದೋ ಅದನ್ನು ಕೂಡ ನಾನು ಪ್ರಯತ್ನವನ್ನು ಮಾಡ್ತೀನಿ. ತುಮಕೂರು ಜಿಲ್ಲೆಯಲ್ಲಿರುವಂಥ ಅವಕಾಶಗಳಲ್ಲಿ ಕೂಡ ಖಂಡಿತವಾಗಿಯೂ ನಮ್ಮ ಹಿರಿಯ ಸಂಸತ್ ಸದಸ್ಯರಾದ ಬಸವರಾಜ ಅಣ್ಣವರು ಸದಾ ಅವರು 78 ವಯಸ್ಸಿನವರಾದರೂ ಕೂಡ ನಮಗಿಂತ ಜಾಸ್ತಿ ಕ್ರಿಯಾಶೀಲರಾಗಿರ್ತಾರೆ ದಿಲ್ಲಿಯಲ್ಲಿ. ನಮ್ಮನ್ನು ಕರೆಸಿ ಅವ್ರದ್ದೇ ಧಾಟಿಯಲ್ಲಿ ಮಾತಾಡುವುದಾಗಲಿ, ವಿಚಾರಗಳನ್ನು ಹಂಚ್ಕೊಳ್ಳೋದಾಗಲಿ ಮಾಡ್ತಿರ್ತಾರೆ. ಹೀಗಾಗಿ ಅವರು ಕೂಡ ನಾನು ಮಂತ್ರಿ ಆದಮೇಲೆ ಒಂದು 8 ದಿವಸದ ನಂತರ ದಿಲ್ಲಿಗೆ ಬಂದರು ಅಧಿವೇಶನಕ್ಕೆ. ಏನು ಖೂಬವ್ರೆ, ನೀವು ಮಂತ್ರಿ ಆಗಿದ್ದ ನನಗೆ ಭಾರಿ ಖುಷಿ ಆಗ್ಯದ ಅನ್ನುವಂಥ ಅವ್ರದ್ದು ಸ್ಟೈಲಿನಲ್ಲಿ ಮಾತಾಡಿದ್ರು. ಹೇಳುವ ತಾತ್ಪರ್ಯ, ತುಮಕೂರಿಗಿರುವಂಥ ನನ್ನ ನಂಟು ಹಳೇದಾಗಿದೆ, ಸುಮಾರು 35 ವರ್ಷದಿದೆ. ಹೀಗಾಗಿ ಈ ಒಂದು ಜವಾಬ್ದಾರಿಯಲ್ಲೂ ಕೂಡ ಅದೇ ಭಾವನೆ, ಅದೇ ನನ್ನ ಸೆಂಟಿಮೆಂಟ್ಸ್ಗಳನ್ನು ಇಟ್ಟು ಇಲ್ಲಿ ಕೂಡ ನಾನು ಕೆಲಸವನ್ನು ಮಾಡ್ತೀನಿ. ಇವತ್ತು ನಿಮ್ಮ ಈ ಒಂದು ಸನ್ಮಾನಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಇದನ್ನು ಇನ್ನಷ್ಟು ಜವಾಬ್ದಾರಿ ಅಂತ ತಿಳ್ಕೊಂಡು ನನ್ನ ವಹಿಸಿದಂಥ ಜವಾಬ್ದಾರಿಯಲ್ಲಿ ಮತ್ತಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿ ಈ ಸಂಸ್ಥೆಗೆ, ಭಾರತ ಸರ್ಕಾರಕ್ಕೆ ಕೀರ್ತಿಯನ್ನು ತರುವುದರಲ್ಲಿ ಹಿಂದೆ ಬೀಳುವುದಿಲ್ಲ ಅನ್ನುವಂಥದ್ದನ್ನು ನಿಮ್ಗೆ ವಿಶ್ವಾಸವನ್ನು ಕೊಟ್ಟು ನನ್ನ ಮಾತಿಗೆ ನಾನು ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶುಭವಾಗಲಿ. Thank you, sir, for your words and time. And also I would like to thank for your affection and respect towards SIT and our Paramapujya Swamiji. May I now request our beloved director, Dr. M.N. Channabasappa, to deliver the presidential address. The faculty members, alumni, staff members and students and invitees, very good afternoon to all of you. It's a great pleasure to participate in this momentous felicitation function to honor Sri Bhagavant Khubaji, our alumnus, who was inducted to the Union Ministry as Minister of State for Chemicals and Fertilizers, New and Renewable Energy in the recent expansion of Central Ministry. Shri Khubaji joined our institute in 1987 and completed his BE degree from the Department of Industrial Production. That was the name of the course that was available at that period. I am given to understand that Sri Khubaji was regular in his studies and was liked by all faculty members. After graduation, he was into civil construction and agriculture. Later he joined politics and contested from Bidar parliamentary constituency in 2014 and 2019, winning with huge margins, defeating very senior contestants. His loyalty to the party, committed work as a member of parliament, particularly the implementation of Pradhan Mantri Fasal Bima Yojana, which was of great help
for the farming community in Bidar district. Honorable Prime Minister Shri Modi ji hailed the contribution of Shri Kuba ji for the successful implementation of this scheme in Bidar district in his Man Ki Baat. Honorable Prime Minister had interaction with members of parliament from different states regarding the implementation of centrally sponsored schemes to reach common man. In this connection, he was appreciative of the work culture and commitment of Sri Kubaji regarding the developmental works. Sri Kubaji is an ardent disciple of Sri Siddhaganga Mutt and our Swamijis. The blessings of Almighty and our Swamijis will certainly give him strength to continue his work, which is very good work, appreciated by everyone, including our respected Sri Kubaji. We, the management, faculty and staff members, alumni, students, devotees and well-wishers of Sri Siddhaganga Mutt, we are proud of you and congratulate you on your success. We thank you for sparing your valuable time to be present in this function. I will take another minute or so because I was given 5 minutes. 5 minutes are over, and this 1 minute I will take. We witnessed the Pushpanjali program, which reminded us the donor of Tumkur, namely G.M. Siddharamana. Whenever a function like arranged with Sri Shivakumar Swamiji, it was cartloads of flowers came from everywhere in Tumkur and nearby places, and that was G.M. Siddharamana. It was not just showering the person or persons with a lot of different varieties of flowers, but what Siddharamana did, it was not only spending on flowers, but whatever he had earned throughout his lifetime, he devoted and he gave it for the good of students, poor students of Tumkur district and elsewhere. This was the G.M. Siddharamana, and I was reminded of that. I was the witness in so many. With this, I should be ending my so-called speech. I take this opportunity also to announce I had deposited some amount in securities. I think that is matured, and with that I decided I should donate 1 lakh of rupees and I am giving you this. I have announced all right, but don't wait for long.
very soon, because people have seen me moving with a stick in the morning and the evening. Therefore, try to get the check as early as possible. This is my request. Thank you very much. Now request His Holiness Sri Sri Siddhalinga Swamigalu for his divine blessings. ಜ್ಯೋತಿ ಮುಟ್ಟಿದ ಬತ್ತಿಯೆಲ್ಲ ಜ್ಯೋತಿ ಅಪ್ಪುದಯ್ಯ, ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರವಪ್ಪುವಯ್ಯ, ಪ್ರಸಾದವ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದವಪ್ಪುವಯ್ಯ, ಲಿಂಗವ ಮುಟ್ಟಿದ ಅಂಗವೆಲ್ಲ ಲಿಂಗವಪ್ಪುವಯ್ಯ, ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಪ್ಪರಯ್ಯ. ಬಸವಾದಿ ಪ್ರಮಥರನ್ನು, ಪೂಜ್ಯ ಗುರುದೇವರನ್ನು ಹನುಮಾನದಲ್ಲಿ ಭಕ್ತಿಯಿಂದ ಸ್ಮರಣೆಗೈತ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ SITಯ ಹೆಮ್ಮೆಯ ಹಳೆಯ ವಿದ್ಯಾರ್ಥಿ, ಕೇಂದ್ರ ಸರ್ಕಾರದ ಸಚಿವರು, ಆತ್ಮೀಯರು, ಸಹೃದಯರು ಆದ ಶ್ರೀ ಭಗವತ್ ಕುಬಾರ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಹಿರಿಯರು, ಅನುಭವಿಗಳು, ನಮ್ಮ SITಯ ನಿರ್ದೇಶಕರು ಆದ ಶ್ರೀ ಚನ್ನಬಸಪ್ಪನವರೇ, ಅಭಿನಂದಿತರನ್ನು ಕುರಿತು ಮಾತನಾಡಿದಂತಹ ನಮ್ಮ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾದ ಶ್ರೀ ಟಿ ಕೆ ನಂಜಣ್ಣಪ್ಪನವರೇ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ SITಯ ಹಳೆಯ ವಿದ್ಯಾರ್ಥಿಯೂ ಆಗಿರುವ ಕ್ರಿಯಾಶೀಲ ಶಾಸಕರಾಗಿರುವ ಶ್ರೀ ಜ್ಯೋತಿ ಗಣೇಶ್ ಅವರೇ, ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಶಿವಕುಮಾರಯ್ಯನವರೇ, ಪ್ರಾಂಶುಪಾಲರಾದ ದಿನೇಶ್ ಅವರೇ, ಬಹಳ ಬೆಂಗಳೂರಿನಿಂದ ಆಗಮಿಸಿರುವ IPS ಅಧಿಕಾರಿಗಳಾದ ಶ್ರೀ ದಿಲೀಪ್ ರವರೇ, ನಮ್ಮ ಭಗವತ್ ಕುಬಾರ್ ಅವರ ಸಹೋದರರಾದ ಅಶೋಕ್ ಕುಬಾರ್ ಅವರೇ, ಹಿರಿಯರಾದ ಹುಲಿನಾಯ್ಕರವರೇ, ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ನಾಗರಾಜ್ ಅವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ಹೆಚ್ಚಿನದಾಗಿ ಇವತ್ತೆಲ್ಲ ಆಗಮಿಸಿರುವ ಈ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು, ಕುಬಾರ್ ಅವರ ಹಿರಿಯ ಮತ್ತು ಕಿರಿಯ ಎಲ್ಲ ಸ್ನೇಹಿತರಾಗಿರುವಂತಹ ಎಲ್ಲ ಹಳೆಯ ವಿದ್ಯಾರ್ಥಿಗಳೇ, ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕರೇ, ಸಿಬ್ಬಂದಿ ವರ್ಗದವರೇ, ಆತ್ಮೀಯರೇ, ಇಂದು ನಾವೆಲ್ಲರೂ ಕೂಡ ಕುಬಾರ್ ಅವರ ಅಭಿನಂದಿಸುವಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಅವರು ಮಂತ್ರಿಗಳಾದ ತಕ್ಷಣ ನಮಗೆಲ್ಲ ಅನ್ನಿಸ್ತು ನಾವೇ ಮಂತ್ರಿಗಳಾಗ್ಬಿಟ್ವೇನೋ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ನಿಮಗೇನು ಅರ್ಥ ಆಗಿಲ್ಲ ಅನ್ನಿಸ್ತದೆ, ನೀವೆಲ್ಲ ಹಂಗೆ ಅಂದ್ಕೊಂಡಿದ್ದೀರಿ. ನಮ್ಮ ಹಳೆ ವಿದ್ಯಾರ್ಥಿಗಳ ಸ್ನೇಹಿತರೆಲ್ಲ ಅವ್ರ ಮಂತ್ರಿಗಳಾದ ತಕ್ಷಣ ನಾವೇ ಮಂತ್ರಿಗಳಾದೇನೋ ಅನ್ನೋ ಭಾವನೆ ಬರುವಷ್ಟು ನಮಗೆ ಅಭಿಮಾನ, ಪ್ರೀತಿ ಹೋಗಿ ಬರ್ತಾ ಇತ್ತು. ನಿಜವಾಗಲೂ ಕೂಡ ಅವರು ಇವತ್ತು ಕೇಂದ್ರ ಮಂತ್ರಿಗಳು ಮಾಡಿದ್ದಾರೆ ಅಲ್ಲ, ಆಗಿದ್ದಾರೆ ಅಂತ ಹೇಳಬೇಕು. ಈಗಾಗಲೇ ಅವರ ಬಗ್ಗೆ ಕುರಿತು ಮಾತನಾಡಿದಂತಹವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರ ಗುಣಗಳನ್ನು ಕುರಿತು ಹೇಳ್ತಾ ಇಲ್ಲಿ ಅವರೆಷ್ಟು ಸರಳ ಸಜ್ಜನಿಕೆ, ವಿನಮ್ರ ಭಾವ ಇವೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಮೊದಲು ನಾನು ಮಠದಲ್ಲಿದ್ದಾಗ ಒಬ್ಬ ಪತ್ರಕರ್ತ ಕೇಳಿದ, ಏನು ಸ್ವಾಮೀಜಿ ಇವರು ಇಷ್ಟೊಂದು ಸರಳವಾಗವರೆ, ಇಷ್ಟೊಂದು ನಮ್ರವಾಗಿದ್ದಾರೆ, ಮಾತು ಮೃದುವಾಗಿ ಮಾತನಾಡ್ತಾರೆ, ಇಷ್ಟೊಂದು ಸರಳವಾಗಿದ್ದಾರಲ್ಲ ಅಂತ ಕೇಳ್ತಾ ಇದ್ದ ಅವನು. ಅದನ್ನಿಸ್ತು ನನಗೆ, ಇಲ್ಲ, ಆ ಮಣ್ಣಿನ ಸ್ವಭಾವವೇ ಹಾಗೆ, ಬೀದರ್ ಬಸವಣ್ಣನವರ ಕ್ಷೇತ್ರ ಅದು, ಆ ಮಣ್ಣಿನ ಗುಣವೇ ಅಂಥದ್ದು, ಅವ್ರ ತಂದೆ ತಾಯಿಗಳು ಕೊಟ್ಟಿರುವಂಥ ಒಂದು ಸಂಸ್ಕಾರ ಅದು ಅನ್ನುವ ಮಾತು ಬರ್ತಾ ಇತ್ತು. ಬಸವಣ್ಣವರು ಬಹಳ ಮಂತ್ರಿಗಳಾಗಿದ್ದರು, ಮಹಾಮಂತ್ರಿಗಳಾಗಿದ್ದಂಥವರು, ದೊಡ್ಡ ಕ್ರಾಂತಿಯನ್ನೇ ಮಾಡಿದರು. ಅವ್ರು ಹೇಳಿದಂತಹ ಮಾತು ಹೇಳ್ತಾ ಇದ್ರು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವ ಮಾತಿದೆಯಲ್ಲ, ಅದರಂತೆ ಕುಬಾರ್ ಅವರು ಕೂಡ ಅವರು ಮಂತ್ರಿಗಳಾಗಿದ್ದರೂ ಕೂಡ ನಾನೇನು ದೊಡ್ಡವನಲ್ಲ, ನಾನು ಒಬ್ಬ ಈ ಒಂದು ನಾಡಿನ ದೇಶದ ಒಬ್ಬ ಸೇವಕ ಅನ್ನುವ ಭಾವನೆಯನ್ನು ಇಟ್ಕೊಂಡು ಆ ಗುಣಗಳನ್ನು ಅವರು ಮೈಗೂಡಿಸಿಕೊಂಡಿರುವಂತಹ ಅವರು. ಅದಕ್ಕಾಗಿ ಬಸವ ಕಲ್ಯಾಣದ ಬೀದರ್ನ ಆ ಮಣ್ಣಿನ ಗುಣ, ಅದರ ಜೊತೆಗೆ ನಾವು ಸ್ಮರಿಸ್ಕೋಬೇಕು ಅವರ ತಂದೆ ತಾಯಿಗಳನ್ನು. ಗುರುಬಸಪ್ಪ ಕುಬಾರ್ ಅವರು, ತಾಯಿ ಮಹಾದೇವ ಅವರು ಅವರ ಪುತ್ರರಾಗಿ ಬಹುಶಃ ಇಬ್ಬರು ತಾಯಿ ತಂದೆಗಳನ್ನು ಸ್ಮರಿಸಿಕೊಳ್ಳುವಂಥದ್ದು ಇಂಥ ಒಬ್ಬ ಪುತ್ರನನ್ನು ಈ ನಮ್ಮ ಕನ್ನಡ ನಾಡಿಗೆ ಕೊಡೋದಲ್ಲ, ನಮ್ಮ ರಾಷ್ಟ್ರಕ್ಕೆ ಒಬ್ಬ ಕೊಟ್ಟಿದ್ದಾರಲ್ಲ ಅಂಥೇಳಿ
ನಾವು ಸ್ಮರಿಸ್ಕೋಬೇಕಾಗಿರುವಂಥದ್ದು ಆ ತಂದೆ ತಾಯಿಗಳನ್ನು. ಅಂತಹ ಅವರ ಸ್ಮರಣೆಯೊಂದಿಗೆ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಾటు ಮಾಡಿದ್ದೇವೆ. ಬಸವಣ್ಣವರು ಒಂದು ಮಾತನ್ನು ಹೇಳ್ತಾರೆ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಅಂತ ಹೇಳ್ತಾರೆ. ಹಾಗೆ ಅವರ ಇವೆಲ್ಲ ಕಾರ್ಯಕ್ರಮಗಳು ನೋಡಿದಾಗ ಕಂಗಳು ತುಂಬಿದೆ, ನಿಮ್ಮೆಲ್ಲರ ಕಿವಿಗಳು ಅವರ ಬಗ್ಗೆ ಮಾತುಗಳನ್ನು ಕೇಳಿ ತುಂಬಿದ್ದೀರಿ, ಅವರನ್ನು ಆನಂದಿಸಿ ನೋಡಿ ಮನಸ್ಸು ಕೂಡ ತುಂಬಿ ಬಂದಿರುವಂತಹ ಸಂದರ್ಭ. ಅಲ್ಲಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದೆತ್ತ ಸಂಬಂಧವಯ್ಯ, ಎತ್ತಣ ಬೀದರು ಎತ್ತಣ ತುಮಕೂರು, ಎತ್ತಣ ಬೀದರು ಎತ್ತಣ ದೆಹಲಿ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಎರಡಕ್ಕೂ ಕೂಡ ಒಂದು ಅವಿನಾಭಾವ ಸಂಬಂಧ ಇರುವಂಥದ್ದು. ಬೀದರ್ಗೂ ಮತ್ತು ತುಮಕೂರಿಗೂ ಅವರು ಬರಬೇಕಾದರೆ ಶಿಕ್ಷಣ ಸಂಬಂಧ ಆದರೆ ಬೀದರ್ಗೂ ದೆಹಲಿಗೆ ಸಂಬಂಧ ಬೆಳೆಯುವಂಥದ್ದು ಅವರ ರಾಜಕೀಯ ಹೋರಾಟದ ಮತ್ತು ಬೆಳವಣಿಗೆಯ ಒಂದು ಸಂಬಂಧದಿಂದ ಎರಡೂ ಕೂಡ ಇವತ್ತು ಅಂತಹ ಪವಿತ್ರ ಸಂಬಂಧವನ್ನು ಹೊಂದಿರುವಂತಹದ್ದು. ಅದೇ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಕೊಟ್ಟ ಕುದುರೆಯ ನೇರಲರಿಯದವರು ವೀರರೂ ಅಲ್ಲ ಧೀರರೂ ಅಲ್ಲ ಅಂತ ಹೇಳ್ತಾರೆ. ಕೂಬಾರ್ ಅವರ ಜೀವನದಲ್ಲಿ ಅವರು ಯಾವುದೇ ಬರಲಿ ಅದನ್ನು ಸಮರ್ಥವಾಗಿ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವವನ್ನು ಅವರು ಒಳಗೊಂಡಿರುವಂತಹ ಅವರು. ಬಹುಶಃ ಅವ್ರನ್ನ ನರೇಂದ್ರ ಮೋದಿಯವರು ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಇವತ್ತು ನನಗೆ ಅರ್ಥ ಆಯ್ತು ಯಾಕೆ ಅಂತೇಳಿ. ನಮ್ಮ ಸಿ ವಿರವರು ಮಾತನಾಡ್ತಾ ಒಂದು ಪಟ್ಟಿಯೆಲ್ಲ ಮಾಡ್ಕೊಂಡಿದ್ರು. ಅವ್ರು ಏನೇನು ಸ್ಕೀಮೆಲ್ಲ ಅನೌನ್ಸ್ ಮಾಡಿದಾರೋ ಅವುಗಳನ್ನು ಕೆಲವುಗಳನ್ನು 100% ಅವರ ಕ್ಷೇತ್ರದಲ್ಲಿ ಅವರು ಇಂಪ್ಲಿಮೆಂಟ್ ಮಾಡಿದಾರಲ್ಲ, ಅದೇ ಅವರಿಗೆ ಹೆಚ್ಚಿನದಾಗಿ ಅವರಿಗೆ ಸಂತೋಷವನ್ನು ಉಂಟು ಮಾಡಿರುವಂಥದ್ದು. ಅವೆಲ್ಲವನ್ನು ಗಮನಿಸಿ ಅವರನ್ನು ಆಯ್ಕೆ ಮಾಡಿಕೊಂಡಿರುವಂತಹ ಅವರು. ಬಹುಶಃ ಡೆಮಾಕ್ರಸಿ ಬಗ್ಗೆ ನಮ್ಮ ಪರಮ ಪೂಜ್ಯರು ಒಂದು ಮಾತನ್ನು ಹೇಳ್ತಾಯಿದ್ರು, ಮ್ಯಾಜಿನಿಯ ಒಂದು ಮಾತನ್ನು ಹೇಳ್ತಾಯಿದ್ರು. ಡೆಮಾಕ್ರಸಿ ಇಸ್ ದ ಪ್ರೋಗ್ರೆಸ್ ಆಫ್ ಆಲ್ ಟು ಆಲ್ ಅಂಡರ್ ದಿ ಲೀಡರ್ಶಿಪ್ ಆಫ್ ವೈಸೆಸ್ಟ್ ಆ್ಯಂಡ್ ದಿ ಬೆಸ್ಟ್ ಅನ್ನುವಂತಹ ಮಾತನ್ನು ಹೇಳ್ತಾಯಿದ್ರು. ಪ್ರಜಾಪ್ರಭುತ್ವ ಅಂದರೆ ಎಲ್ಲರ ಪ್ರಗತಿ, ಎಲ್ಲರೊಂದಿಗೆ ಪ್ರಗತಿ, ಆದರೆ ನಾಯಕತ್ವ ಗುಣಸಂಪನ್ನ ಮತ್ತು ಪ್ರತಿಭಾ ಸಂಪನ್ನವಾಗಿರಬೇಕು ಅನ್ನುವ ಮಾತನ್ನು ಹೇಳ್ತಾಯಿದ್ರು. ಇವತ್ತಂತಹ ಒಂದು ಅವಕಾಶ ಕೂಬಾರ್ ಅವರಿಗೆ ಸಿಕ್ಕಿರುವಂತಹದ್ದು ಅವರ ಒಂದು ಜೀವನದ ಒಂದು ಭಾಗ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರನ್ನು ನೋಡಿದಾಗ ನನಗನ್ನಿಸ್ತು, ಒಂದು ಸೇಯಿಂಗ್ ಇದೆ, ಲೈಫ್ ಈಸ್ ಆಲ್ ಅಬೌಟ್ 3 ಥಿಂಗ್ಸ್, 1 ವಿನ್ನಿಂಗ್, ಲೂಸಿಂಗ್ ಆ್ಯಂಡ್ ಶೇರಿಂಗ್ ಅಂತ ಹೇಳ್ತೇನೆ. ಇದು ಕೂಬಾರ್ ಅವ್ರು ನೋಡಿದಾಗ ನನಗನ್ನಿಸ್ತಾ ಇತ್ತು, ಅವರಲ್ಲಿ ಆ ವಿನ್ನಿಂಗ್ ಯಾವುದಪ್ಪ ಅಂದರೆ ವಿನ್ನಿಂಗ್ ದ ಆರ್ಟ್ಸ್, ಹೃದಯವನ್ನು ಗೆಲ್ಲುವಂಥದ್ದು. ಅವರ ಜನಗಳ ಮತಕ್ಷೇತ್ರದ ಜನಗಳ ಹೃದಯವನ್ನು ಗೆಲ್ಲೋದಷ್ಟೇ ಅಲ್ಲ, ಪ್ರಧಾನಮಂತ್ರಿಗಳ ಹೃದಯವನ್ನು ಕೂಡ ಗೆಲ್ಲುವಂತಹ ಕೆಲಸವನ್ನು ಮಾಡಿರುವಂತಹ ಅವರು. ಲೂಸಿಂಗ್ ಏನಪ್ಪ ಅಂದರೆ ಲೂಸಿಂಗ್ ಬ್ಯಾಡ್ ಥಿಂಗ್ಸ್, ಅವ್ರ ಹತ್ರಕ್ಕೆ ಸುಳಿಯಕ್ಕೆ ಬಿಟ್ಟೇ ಇಲ್ಲ ಅವರು. ಅವ್ರು ಹೇಳಿದ್ರೆ ಈಗಾಗಲೇ ಹೇಳಿದು ಮಾತನಾಡ್ತಾರೆ, ನಾನು ತಪ್ಪು ಮಾಡಿರೋದನ್ನು ನಾನು ತಿದ್ಕೋಬೇಕು, ಕೆಲಸಕ್ಕೆ ಬರದೆ ಕೆಲಸ ಕಾಲ ಕಳೆದಿರುವ ಸೋಮಾರಿತನವನ್ನು ದೂರ ಸರಿಸಬೇಕು, ಇನ್ನು ಮುಂದೆ ಅವೆಲ್ಲವನ್ನು ಮಾಡದೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಅವ್ರು ಹೇಳಿದರು. ಅವರ ಆತ್ಮಾವಲೋಕನ ಅದು. ಆದರೆ ಅವ್ಯಾವೂ ಕೂಡ ಅವರ ಬಳಿ ಸುಳಿಯದ ಹಾಗೆ ಅವರು ತಮ್ಮ ಕಾರ್ಯಕ್ಷೇತ್ರಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂತಹ ಅವರು. ಜೊತೆಗೆ ಶೇರಿಂಗ್ ಏನಪ್ಪ ಅಂದರೆ ಶೇರಿಂಗ್ ಹ್ಯಾಪಿ ಮೊಮೆಂಟ್ಸ್ ಅಂತ. ಅವ್ರು ಯಾವತ್ತೂ ಕೂಡ ಸಂತೋಷವನ್ನು ಎಲ್ಲ ಕಡೆ ಎಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಮನೋಭಾವ ಅವರಲ್ಲಿ ಯಾವತ್ತೂ ಎತ್ಕೊಂಡು ಬರ್ತಾ ಇರುವಂತಹದ್ದು. ಅಂತಹ ಕೂಬಾರ್ ಅವರನ್ನು ಇವತ್ತು ನಾವೆಲ್ಲ ಅವರಿಗೆ ಸನ್ಮಾನ ಮಾಡಬೇಕು. ಇವತ್ತು ನಮ್ಮ SITಯ ಒಂದು ಹಿರಿಯ ವ್ಯಕ್ತಿ ಇವತ್ತು ಅಂತಹ ಎತ್ತರಕ್ಕೆ ಬೆಳೆದಿದ್ದಾರೆ. ಅವರ ಆ ಸಾಧನೆ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ. ಯಾವುದೇ ಮಕ್ಕಳಿಗೆ ಆ ತಾಯಿ ತಂದೆಗಳಿಗೆ ಮಕ್ಕಳು ಸಾಧನೆ ಮಾಡಿದಾಗ ಆ ತಾಯಿ ತಂದೆಗಳಿಗೆ ತುಂಬ ಸಂತೋಷ ಆಗ್ತದೆ, ಎಷ್ಟು ಹೇಳೋಕ್ಕೆ ಸಾಧ್ಯ ಇಲ್ಲ ಅದು. ಅದೇ ರೀತಿಯಲ್ಲೇ ಕೂಡ ಆ ತಾಯಿ ತಂದೆಗಳಾಗಷ್ಟು ಸಂತೋಷವೇ ನಮ್ಮ SITಗೆ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾ ಇರುವಂತಹದ್ದು. ಎಷ್ಟು ಹೇಳುವಂಥ ಅಗತ್ಯ ಇಲ್ಲ. ಇವತ್ತು ನಿಮಗೆಲ್ಲ ಬಹಳ ಹಳೆ ಸ್ನೇಹಿತರು ಬಂದುಬಿಟ್ಟಿದ್ದಾರೆ. ಆ ಸ್ನೇಹಿತರ ಬಗ್ಗೆ ಅಷ್ಟೇ ಪ್ರೀತಿಯನ್ನು ನೀವು ಇಟ್ಕೊಂಡಿರುವಂತಹ ಅವರು. ಓಲ್ಡ್ ಫ್ರೆಂಡ್ಸ್ ಆರ್ ಗೋಲ್ಡ್, ಓಲ್ಡ್ ಫ್ರೆಂಡ್ಸ್ ಆರ್ ಗೋಲ್ಡ್, ನ್ಯೂ ಫ್ರೆಂಡ್ಸ್ ಆರ್ ಡೈಮಂಡ್. ಎರಡೂ ಬೇಕು ಇವತ್ತು ನಿಮಗೆ. ಓಲ್ಡ್ ಫ್ರೆಂಡ್ಸು ಬೇಕು, ನ್ಯೂ ಡೈಮಂಡು ಬೇಕು. ನ್ಯೂ ಡೈಮಂಡ್ ನಿಮಗೆಲ್ಲ ಡೆಲ್ಲಿಲಿದ್ದಾರೆ, ಆದರೆ ಓಲ್ಡ್ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇರುವಂತಹ ಅವರು. ಮುಂದೆ ಕೇಳ್ತಾ ಅಂದರೆ, ಇಫ್ ಯು ಗೆಟ್ ಎ ಡೈಮಂಡ್ ಡೋಂಟ್ ಫರ್ಗೆಟ್ ದ ಗೋಲ್ಡ್, ಇಫ್ ಯು ಗೆಟ್ ಎ ಡೈಮಂಡ್ ಡೋಂಟ್ ಫರ್ಗೆಟ್ ದ ಗೋಲ್ಡ್, ಬಿಕಾಸ್ ಟು ಹೋಲ್ಡ್ ಎ ಡೈಮಂಡ್ ಯು ಆಲ್ವೇಸ್ ನೀಡ್ ಎ ಬೇಸ್ ಆಫ್ ಗೋಲ್ಡ್. ನಿನಗೆ ಡೈಮಂಡ್ ಯಾವಾಗ ಇಟ್ಕೋಬೇಕು ಅಂತಂದರೆ ಗೋಲ್ಡ್ ಇರಲೇಬೇಕು ನಿನಗೆ ಅಂತ ಹೇಳ್ತಾರೆ. ಹಾಗೆ ನೀವೆಲ್ಲರೂ ಅವರ ಹಳೆ ವಿದ್ಯಾರ್ಥಿಗಳನ್ನು ಅದೇ ರೀತಿಯಲ್ಲೇ ಅವರು ನಿಮ್ಮನ್ನು ಹಿಡಿದುಕೊಂಡಿರುವಂತಹವರು. ನೀವೆಲ್ಲರೂ ಕೂಡ ಅಷ್ಟೇ ಒಂದು ಹೃದಯದಲ್ಲಿ ಅವರನ್ನು ತುಂಬಿಕೊಂಡು ಆ ಪ್ರೀತಿಯನ್ನು ಇಟ್ಕೊಂಡು ಬಯಸ್ತಾ ಇರುವಂತಹ ಅವರು. ಅಂತಹ
ಸರಳ ಸಜ್ಜನಿಕೆಯ ತುಂಬ ಸೇವಾ ಮನೋಭಾವದ ಮತ್ತು ಪರಿಶ್ರಮದಿಂದ ಕೆಲಸ ಮಾಡುವಂತಹ ಇವತ್ತವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ನಮ್ಮ ಈ ಒಂದು ಪರಿಸರವನ್ನು ಚೆನ್ನಾಗಿಡಬೇಕು, ನಾವಲ್ಲ ಮುಂದಿನ ಪೀಳಿಗೆ ಚೆನ್ನಾಗಿ ಬದುಕಬೇಕು ಅಂತಂದರೆ ಒಳ್ಳೆಯ ಪರಿಸರ ಇರಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಇವತ್ತು ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಅನ್ನೋದಕ್ಕೆ ಬಹಳ ಒತ್ತು ಕೊಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಬಹಳ ಅದಕ್ಕೆ ಮಹತ್ವವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಸೋಲಾರ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರುವಂಥ ಎನರ್ಜಿಲಿ ನಮ್ಮ ದೇಶ ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿ ಇರುವಂತಹದ್ದು ಅಂತೇಳಿ ಪೇಪರ್ನಲ್ಲಿ ಇವತ್ತು ಕೊಟ್ಟಿರುವಂತಹ ಅವರು ಮುಂದಿನ ದಿವಸಗಳಲ್ಲಿಯೂ ಕೂಡ ಇವತ್ತು ಪೆಟ್ರೋಲು ಡೀಸೆಲ್ ಅವೆಲ್ಲ ಕಡಿಮೆ ಮಾಡಿ ಈ ಒಂದು ಕ್ಷೇತ್ರಗಳಿಗೆ ಹೊಸ ಹೊಸ ಬಳಕೆ ಆಗುವಂತಹ ರೀತಿಯ ಶಕ್ತಿಯನ್ನು ಬಳಸ್ಕೋಬೇಕು ಅನ್ನುವಂತಹ ಚಿಂತನೆಯನ್ನು ಇಟ್ಕೊಂಡು ದೊಡ್ಡ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು ಅಂತಹ ದೊಡ್ಡ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಅದನ್ನು ಅವರು ಸಮರ್ಥವಾಗಿ ನಿರ್ವಹಿಸೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಏಕೆಂದರೆ ಬಯಸಿ ಬಂದದ ಅಂಗಭೋಗ, ಬಯಸದೇ ಬಂದದ ಲಿಂಗಭೋಗ, ಅಂಗಭೋಗ ಅನರ್ಪಿತ ಲಿಂಗಭೋಗ ಪ್ರಸಾದ ಅಂತೇಳಿ ಬಸವಣ್ಣವ್ರು ಹೇಳಿದಾಗೆ ಅದನ್ನು ಯಾವತ್ತೂ ಕೂಡ ಬಂದಿದ್ದನ್ನು ಪ್ರಸಾದ ಅನ್ನುವ ಭಾವನೆಯಿಂದ ಸ್ವೀಕರಿಸಿ ಅದಕ್ಕೆ ಚ್ಯುತಿ ತರದ ಹಾಗೆ ಸಮರ್ಥವಾಗಿ ನಿರ್ವಹಿಸುವಂತಹ ದೊಡ್ಡ ಶಕ್ತಿ ನಮ್ಮ ಕುಮಾರ್ ಅವರಲ್ಲಿದೆ. ಅಷ್ಟೇ ಅಲ್ಲ, ಅವರೊಂದು ಮಾತನ್ನು ಹೇಳಿದರು, ನಾನು SITಗೆ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಬರುವಂಥ ರೀತಿಯನ್ನು ನಡ್ಕೊಳ್ಳೋದಿಲ್ಲ ಅಂತ. ಬರೀ SITಗೆ ಅಷ್ಟೇ ಅಲ್ಲ, ಅವರು ಬೆಳೆದು ಬಂದಂಥ ಪ್ರೈಮರಿ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಅಥವಾ ಪದವಿ ಪೂರ್ವ ಶಿಕ್ಷಣ ಇರ್ಬೋದು, ಆ ಎಲ್ಲ ಸಂಸ್ಥೆಗಳು ಕೂಡ ಅಷ್ಟೇ ನಮ್ಮಷ್ಟೇ ಅವರು ಪ್ರೀತಿ ಪಡ್ತಾ ಇದ್ದಾರೆ. ಇವತ್ತು ಕೇವಲ ನಾವು SIT ಅಷ್ಟೇ ಅಲ್ಲ, ಆ ಪ್ರಾಥಮಿಕ ಶಾಲೆಯ ಎಲ್ಲರೂ ಕೂಡ ನಮ್ಮ ಕುಬಾ ಇಷ್ಟೊಂದು ಬೆಳೆದವರೇ ಎನ್ನುವಂಥ ಅಭಿಮಾನವನ್ನು ಅವ್ರು ಇಟ್ಕೊಂಡಿರುವಂತಹ ಅವರಿಗೆ ಆ ಬೆಳೆದು ಬಂದ ಸಂಸ್ಕಾರ ಅವೆಲ್ಲವೂ ಕೂಡ ಇವತ್ತು ಕೂಡ ಇರುವಂಥದ್ದು. ಅದರಲ್ಲಿ SITಗೂ ಕೂಡ ವಿಶೇಷವಾಗಿ ಅವರಿಗೆ ಆ ಒಂದು ಮಹತ್ತರವಾದಂತಹ ಶಿಕ್ಷಣ ಮತ್ತು ವ್ಯಕ್ತಿತ್ವ ಸಂಸ್ಕಾರಕ್ಕೆ ಕಾರಣಕರ್ತರಾಗಿರುವಂತಹದ್ದು. ಅದರ ಜೊತೆಗೆ ನಮ್ಮ ಪರಮಪೂಜ್ಯರ ಕೃಪೆ ಅವರ ಮೇಲೆ ಸದಾ ಇರುವಂತಹದ್ದು. ಮುಂದಿನ ದಿವಸಗಳಲ್ಲಿ ಅವರು ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ ಇರ್ಬೋದು ಅಥವಾ ಕೇಂದ್ರದಲ್ಲಿ ಇನ್ನೂ ಉನ್ನತವಾದಂತಹ ಸ್ಥಾನಗಳು ಅವರಿಗೆ ಲಭ್ಯ ಆಗುವಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ಏಕೆಂದರೆ ನಾವು ಹೇಳ್ತೀವಿ ಅಂತ ಇಲ್ಲ, ಸಾಧ್ಯ ಆಗದೆ ಅವರ ಸೇವೆ, ಅವರ ಪರಿಶ್ರಮ ಅವೆಲ್ಲವೂ ಕೂಡ ಅವ್ರನ್ನ ಮತ್ತಷ್ಟು ಮೇಲಕ್ಕೆ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗುವಂಥದ್ದು. ಇವೆಲ್ಲವೂ ಕೂಡ ಅವರಿಗೆ ಮುಂದೆ ಇಂತಹ ಒಂದು ಶಕ್ತಿಯನ್ನು ತಂದುಕೊಡಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಬುದ್ಧ ಒಂದು ಮಾತನ್ನು ಹೇಳ್ತಾರೆ, ಅವರಿಗೆ ಇಷ್ಟಿದ್ರೆ ಸಾಕು ಅಂತ ಹೇಳ್ತೇನೆ. ಹೆಲ್ತ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್, ಹೆಲ್ತ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್, ಕಂಟೆಂಟ್ಮೆಂಟ್ ಈಸ್ ದ ಗ್ರೇಟೆಸ್ಟ್ ವೆಲ್ತ್ ಆ್ಯಂಡ್ ಫೇತ್ಫುಲ್ ಈಸ್ ದ ಬೆಸ್ಟ್ ರಿಲೇಷನ್ಶಿಪ್ ಅನ್ನುವ ಮಾತನ್ನು ಬುದ್ಧ ಹೇಳ್ತಾನೆ. ಅವ್ರ ಜೀವನದಲ್ಲಿ ಅವರು ಯಾವತ್ತೂ ಕೂಡ ಅಳವಡಿಸ್ಕೊಂಡಿರುವಂತಹ ಅವರಿಗೆ ಉತ್ತಮವಾದಂತಹ ಆರೋಗ್ಯ ಯಾವತ್ತೂ ಇರಲಿ, ಅವರ ಜೀವನದಲ್ಲಿ ತೃಪ್ತಿ ಅನ್ನುವಂತಹ ಸಂಪತ್ತು ಯಾವತ್ತೂ ಇರಲಿ, ಆ ಜೊತೆಗೆ ನಂಬಿಕೆ ಅನ್ನುವಂತಹ ಪದ ಇದೆಯಲ್ಲ ಅದಕ್ಕೆ ಯಾವತ್ತೂ ಚ್ಯುತಿ ತರುವಂತಹವರಲ್ಲ. ಅಕ್ಕ ಮಹಾದೇವಿ ಒಂದು ಮಾತನ್ನು ಹೇಳ್ತಾರೆ, ಕಲ್ಯಾಣವನ್ನು ಬಿಟ್ಟು ಹೋಗಬೇಕಾದ್ರೆ ಎಲ್ಲ ಶರಣರನ್ನು ಕುರಿತು ಹೇಳ್ತಾರೆ, ನಿಮ್ಮ ಮಂಡೆಗೆ ಹೂವು ತರುವೆನಲ್ಲದೆ ಹುಲ್ಲತಾರೇನು ಅನ್ನುವಾಗೆ ಅವರು ನಮ್ಮ ಕರ್ನಾಟಕಕ್ಕೆ ಅಲ್ಲ ನಮ್ಮ ರಾಷ್ಟ್ರಕ್ಕೆ ಹೂವು ತರುವಂಥ ಕೆಲಸವನ್ನು ಮಾಡೋದ್ರಲ್ಲಿ ಯಾವ ಸಂಶಯ ಇಲ್ಲ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ರಾಜಕಾರಣಿಗಳಾಗಿರ್ಬೋದು, ಆದರೆ ಹಿಂದೆ ಅವರಲ್ಲಿ ಒಂದು ವ್ಯಕ್ತಿತ್ವ ಇದೆ, ಹೃದಯವಂತಿಕೆ ಇದೆ, ಮಾನವೀಯತೆ ಇದೆ. ಅವೆಲ್ಲವನ್ನು ಕೂಡ ಮೈಗೂಡಿಸಿಕೊಂಡಿರುವಂತಹ ಕುಮಾರ್ ಅವರು ಇವತ್ತು ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ಪ್ರಥಮ ಬಾರಿಗೆ ಇಲ್ಲಿಗೆ ಬಂದಿದ್ದಾರೆ. ತಿಳ್ಕೊಳ್ಳಿ, ಅವರು ನನಗೆ ನೀವೆಲ್ಲ ಗೊತ್ತಿರಬೇಕು, ಇವರೆಲ್ಲ ಮಂತ್ರಿಗಳಾದಮೇಲೆ ಹೊಸೊಬ್ಬರು ಮಂತ್ರಿ ಆದರೆ ಕರೆದಿದ್ರು, ಒಂದು ಮೀಟಿಂಗ್ ಕರೆದವ್ರೆ, ಪ್ರೈಮ್ ಮಿನಿಸ್ಟರ್ ಕರೆದುಬಿಟ್ಟು ಇವರಿಗೆಲ್ಲ ಕಿವಿ ಮಾತು ಹೇಳಿದ್ದಾರೆ, ನೋಡಿ ನೀವೆಲ್ಲ ಸನ್ಮಾನ ಸಮಾರಂಭಗಳಿಗೆಲ್ಲೋ ಹೋಗಿ ಕುಡಿದು ನೀವೆಲ್ಲೋ ಇಲ್ಲೇ ಕುಳಿತುಕೊಂಡು ನಿಮ್ಮ ಇಲಾಖೆಯನ್ನು ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡಿ ಎಲ್ಲವನ್ನು ತಿಳ್ಕೊಂಡು ಆ ಬಗ್ಗೆ ಕಾರ್ಯಪ್ರವೃತ್ತರಾಗಬೇಕು, ಚೆನ್ನಾಗಿ ಮಾಡಬೇಕು ಅನ್ನುವ ಮಾತನ್ನು ಅವರಿಗೆ ಕಿವಿ ಮಾತನ್ನು ಹೇಳಿದರು. ಹಾಗೆ ಅದನ್ನು ಅವರು ಇಟ್ಕೊಂಡು ಸ್ವಾತಂತ್ರ್ಯೋತ್ಸವ ಆದಮೇಲೆ ಹೋಗಬೇಕು ಅಂತ ಹೇಳಿದರು. ಆದರೆ ಒಂದು ದಿವಸ ಮುನ್ನಾ ದಿವಸ ಇಲ್ಲಿ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿರುವಂಥದ್ದು ನಮ್ಮೆಲ್ಲರಿಗೆ ಹೆಚ್ಚಿನ ಅಭಿಮಾನವನ್ನು ಸಂತೋಷವನ್ನು ಉಂಟು ಮಾಡಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಬಸವಾದಿ ಪ್ರಮಥರ ಕೃಪೆ ಯಾವತ್ತೂ ಇರಲಿ. ಅವರು ಮುಂದೆ ನಾನು ಹೇಳ್ತಾ ಇದ್ದೆ, ಬೀದರ್ಗೂ ಮತ್ತು ದೆಹಲಿಗೂ ಭಾಳ ಸಂಬಂಧ ಇದೆ. ಮೊನ್ನೆ ಅವ್ಯಸ್ಥ ಇದು ಮಾಡೋದಿಲ್ಲ, ಒಂದು ಪಾರ್ಲಿಮೆಂಟ್ ಕಟ್ಟಬೇಕು ಅನ್ನುವಂತಹ ಒಂದು ತಳಹದಿ ಹಾಕಿದಾಗ ನಮ್ಮ ಪ್ರಧಾನಮಂತ್ರಿಗಳು ಅನುಭವ ಮಂಟಪವನ್ನು ಪ್ರಸ್ತಾಪ ಮಾಡಿದ್ರು. ಬಸವಣ್ಣವರ ಅನುಭವ ಮಂಟಪ ಕಟ್ಟಿದ್ರು, ಸಂಸತ್ತನ್ನು ಕಟ್ಟಿದ್ರು. ಆ ಮಾದರಿಯಲ್ಲಿ ನಾವು ಇವತ್ತು ಈ ಒಂದು ಪ್ರಜಾಪ್ರಭುತ್ವದ ಸಂಸತ್ತನ್ನು ಕಟ್ತಾ ಇದ್ದೇವೆ ಅನ್ನುವ ಮಾತನ್ನು ಹೇಳಿದರು. ನಿಜವಾಗಲೂ ಕೂಡ ಅದಕ್ಕೆ ಅನ್ವರ್ಥವಾಗಿ ಬೀದರ್ನ ಒಂದು ಕ್ಷೇತ್ರದಿಂದ ಆ ಸಂಸತ್ತಿನಲ್ಲೂ ಕೂಡ ಹೆಚ್ಚಿನದಾಗಿ ಒಂದು ಸ್ಥಾನಮಾನವನ್ನು ಪಡೆದು ಬೆಳೆಯುವಂತಹ ಬೆಳಕಾಗಲಿ ನಮ್ಮ ಕೂಬಾರವರು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯಾರೋಗ್ಯವನ್ನು ಕೊಡಲಿ ಅಂತ ಹಾರೈಸ್ತಾ, ನಮ್ಮ SIT ನಮ್ಮ ಯಾವತ್ತೂ ಕೂಡ ನಿಮ್ಮನ್ನು ಮರೆಯೋದಿಲ್ಲ. ನಮ್ಮ SIT ಇವತ್ತಾಗಲೇ ಹೇಳಿದಾಗ ರಾಷ್ಟ್ರದಲ್ಲಿ ಜನ ಈ ರೀತಿಯಲ್ಲಿ
ಶಿಕ್ಷಣವನ್ನು ಪಡೆದು ಮುಂದೆ ಬರ್ತಾ ಇರುವಂಥವ್ರು ಅಷ್ಟೇ ಅಲ್ಲ, ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ SITಯಲ್ಲಿ ಬೆಳೆದಂತಹವರು, ಬಹಳ ಸಾಧನೆಯನ್ನು ಮಾಡ್ತಾ ಇರುವಂತಹವರು, ಅವರೆಲ್ಲರನ್ನೂ ಕೂಡ ನಾವು ಅಭಿನಂದಿಸಬೇಕಾಗಿರುವಂಥದ್ದು. ಅಷ್ಟೇ ಸಾಧನೆಯನ್ನು ಅವರೆಲ್ಲರೂ ಕೂಡ ಭಾಳ ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇರುವಂಥದ್ದು ಒಂದು SITಯ ಹಿರಿಮೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರನ್ನೆಲ್ಲರನ್ನೂ ಕೂಡ ಅಭಿನಂದಿಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ, ವಿಶೇಷವಾಗಿ ಕೂಬಾರ್ ಅವರಿಗೆ ನಾನು ಮಠದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಅಭಿನಂದಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ. We are blessed by your benediction. Your words of encouragement have transferred a lot of energy and faith in all of us. We offer our pranams to His Holiness for divine blessings. Now I request Shri Jaishil Adappa, Managing Director, Usha Armour Private Limited, Bangalore, and alumnus of SIT, to propose vote of thanks. ನೀವು ನನಗೆ ಅಲ್ಯುಮಿನಸ್ ಆಫ್ SIT ಅಂತ ಹೇಳಿಲ್ಲ. That's a big thing. All right. So, it's my privilege to offer the vote of thanks as a proud alumnus in the presence of His Holiness, SSCS Management Committee members, SIT HODs, faculty members, and alumnus of SIT. The intrinsic value of the institution is always demonstrated by the student performance and also the contribution of their alumni to the outside world. The institution and SIT alumni are very happy that one of our alumnus is placed at a responsible position in the country to serve the society, nation, and world at large. I express my respectful pranams to His Holiness and Revered President SSCS for gracing this function and making it memorable. ಸ್ವಾಮೀಜಿ ಅವರು ಭಾಳ ಚೆನ್ನಾಗಿ ಕೂಬಾರ್ ಅವರ ಜೀವನ ಶೈಲಿನಲ್ಲಿ ಬಸವಣ್ಣ ಅವರದ್ದು ವಚನಗಳು ಹೇಗೆ ಬರುತ್ತೆ, ಬೀದರದ್ದು ಮತ್ತು ತುಮಕೂರದ್ದು ಕನೆಕ್ಷನ್ ಏನು, ತುಮಕೂರಿಂದ ತಿರ್ಗಾ ದಿಲ್ಲಿಗೆ ಏನು ಕನೆಕ್ಷನ್ ಅಂತ ಭಾಳ ಚೆನ್ನಾಗಿ ಹೇಳ್ತಿದ್ರು. ಆಮೇಲೆ ಭಾಳ ಚೆನ್ನಾಗಿ ಹೇಳ್ತಿದ್ರು ಅವರು ಬಂದಿರೋದು ಅವ್ರದ್ದು ಓಲ್ಡ್ ಸ್ಟೂಡೆಂಟ್ಸನ್ನು ನೋಡಲಿಕ್ಕೆ ಇಲ್ಲಿ ಮತ್ತು ಓಲ್ಡ್ ಪ್ರೊಫೆಸರ್ಸ್ಗೆಲ್ಲ ನೋಡಲಿಕ್ಕೆ. ನಮಗೆ ಓಲ್ಡ್ ಫ್ರೆಂಡ್ಸ್ ಆರ್ ಗೋಲ್ಡ್, ನ್ಯೂ ಫ್ರೆಂಡ್ಸ್ ಆರ್ ಡೈಮಂಡ್ಸ್, ಬಟ್ ಟು ಹೋಲ್ಡ್ ದ ಡೈಮಂಡ್ಸ್ ಯು ನೀಡ್ ದ ಗೋಲ್ಡ್ ಅಂತ ಅಂದ್ಬಿಟ್ಟಿದೆ. ಸೊ ಟಚ್ಡ್ ಆ್ಯಂಡ್ ಮೂಡ್ ಆ್ಯಂಡ್ ಇನ್ಸ್ಪೈರ್ಡ್ ಬೈ ಯುವರ್ ಪ್ರೆಸೆನ್ಸ್ ಹಿಯರ್ ಕುಬಾಜಿ. I request R. Suresh, Secretary of Sita, to honor the Swamiji. Thank you, Swamiji. I must mention our deep sense of appreciation to our alumnus, Mr. Bhagwant Kuba, Baitapi Dr. Minister of State for Chemicals and Fertilizers, New and Renewable Energy, Government of India, and alumnus of SIT Tumkur, for presiding over this function as a chief guest and receiving the honor from His Holiness Institute and SIT Alumni Association Sita. Modiji's selection andre he must have gone through the whole lot of litmus test of it, like, so ಅವ್ರ ಬಗ್ಗೆ ನಾವು ಜಾಸ್ತಿ ಹೇಳಬೇಕಾಗಿಲ್ಲ. ಬಟ್ ಒನ್ ಥಿಂಗ್ ವಾಟ್ ಐ ರಿಯಲಿ ಅಕ್ನಾಲೇಜ್ ಡೇಸ್, ಸಮಾಜಕ್ಕೆ ನಾನು ಬಂದಿರೋ SIT ಕಾಲೇಜಿಗೆ ಯಾವುದಕ್ಕೂ ಒಂದು ಸಣ್ಣ ಚ್ಯುತಿ ಬರದಂಗೆ ಕೆಲಸ ಮಾಡ್ತೇನೆ ಅಂತ ಭಾಳ ಕಮ್ಮಿ ಈ ಥರ ಇಂಟಿಗ್ರಿಟಿ ಇಟ್ಕೊಳ್ಳುವಂಥವ್ರುಗಳು. ಸೊ ಅದನ್ನು ಭಾಳ ಚೆನ್ನಾಗಿ ಹೇಳಿದ್ದೀರಾ. ಮತ್ತು ಕಾಯಕದಲ್ಲಿ ಶ್ರದ್ಧೆ, ಸಾಮಾಜಿಕ ಕಳಕಳಿ, ಮತ್ತು ಭಾಳ ಚೆನ್ನಾಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀರಾ. ತಮ್ಮವರಿಂದ ಗುರುತಿಸಲ್ಪಟ್ಟಾಗ ತಮ್ಮವರಿಂದ ಅಂತ ಅಂದ್ಬಿಟ್ಟಿದೆ. ಇದು ನಮಗೆಲ್ಲರಿಗೂ ಭಾಳ ಕೊಡುತ್ತೆ. ನಾವು ಸುಮಾರು ಒಂದು 38,000 ಸ್ಟೂಡೆಂಟ್ಸ್ಗಳು ಆಚೆ ಹೋಗಿದ್ದೇವೆ. ಕೆಲವೊಂದು ಕಡೆ ಈಗೊಂದು 2-3 ಇಯರ್ಸಿಂದ ಪ್ರತಿಯೊಬ್ಬರನ್ನ ಕೂಡ ಕಾಲೇಜಿಗೆ ವಾಪಸ್ ಕನೆಕ್ಟ್ ಮಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಸುಮಾರು ಒಂದು 10-12 ಸಾವಿರ ಸ್ಟೂಡೆಂಟ್ಸ್ಗಳನ್ನ ಸ್ಟೂಡೆಂಟ್ ಅಲ್ಯುಮಿನೈಸ್ಗಳನ್ನ ಕಾಲ್ ಮಾಡಿ ಅವ್ರದ್ದೆಲ್ಲ ಡೇಟಾಗಳೆಲ್ಲ ತೊಗೊಂಡ್ಬಿಟ್ಟಿದ್ದೆ ತುಂಬ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಜೊತೆಗೆ ಕಾಲೇಜಿನ ಬಿಟ್ಟ ಮೇಲೆ ಕೂಡ ನಿಮ್ಮದು ಡಿಸ್ಕನೆಕ್ಷನ್ ಆಗೋದಿಲ್ಲ ಅಂದರೆ ತುಂಬ ಆನ್ಲೈನ್ ಪ್ರೋಗ್ರಾಮ್ಸ್ ಮಾಡ್ತೇವೆ ಕಾಲೇಜಿಂದ. ಅದಕ್ಕೆ ಯಾವುದೇ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲಿಂದನೂ ಕೂಡ ಅಟೆಂಡ್ ಮಾಡ್ಬೋದು. ಝೂಮ್ನಲ್ಲಿ, ವೆಬ್ಎಕ್ಸ್ನಲ್ಲಿ ತುಂಬ ಒಂದು ತಿಂಗಳಿಗೆ ಹತ್ರ 20-30 ಕಾರ್ಯಕ್ರಮಗಳಾಗ್ತಾ ಇರುತ್ತೆ. ಅದೇ ರೀತಿ ನಮ್ಮದು ಹಳೆ ಸ್ಟೂಡೆಂಟ್ಸ್ಗಳು US ಇಂದ, ಆಸ್ಟ್ರೇಲಿಯಾದಿಂದ ಬೇರೆ ಬೇರೆ ವೆಬ್ಎಕ್ಸ್ನಲ್ಲಿ, ಝೂಮಲ್ಲಿ ಕ್ಲಾಕ್ ಟಾಕ್ಸ್ ಎಲ್ಲ ತೊಗೋತಾ ಇದ್ದಾರೆ. ಸೊ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಈಗ ಸೀತಾದಲ್ಲಿ. ಇದರಲ್ಲಿ ನೀವು ಪಾಲ್ಗೊಂಡಿದ್ದು ಕೂಡ ನಮಗೆ ಭಾಳ ಭಾಳ ಹೆಮ್ಮೆ ಕೊಟ್ಟಿದೆ. 38,000 ಸ್ಟೂಡೆಂಟ್ಸ್ನಲ್ಲಿ
ಓನ್ಲಿ 12,000 ಸ್ಟೂಡೆಂಟ್ಸ್ ನಮ್ಮ ಹತ್ರ ಡೇಟಾ ಇದೆ. ಇನ್ನು ಈ ವರ್ಷ ಹತ್ರ ಕಷ್ಟ ಬೀಳ್ತೇವೆ. ಪ್ರತಿಯೊಬ್ಬರೂ ಕೂಡ ಕನೆಕ್ಟ್ ಆಗಬೇಕಾಗಿದೆ ಕಾಲೇಜಿಗೆ. ಕಾಲೇಜಿಗೆ ಇವತ್ತು ಓಲ್ಡ್ ಸ್ಟೂಡೆಂಟ್ಸ್ದ ಅವಶ್ಯಕತೆ ತುಂಬ ಇದೆ. ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕಾದ್ರೆ, ಇನ್ನೂ ಕೂಡ ಬೆಳಿಬೇಕಾದ್ರೆ ವರ್ಲ್ಡ್ ಓವರ್ ಎಲ್ಲ ಯೂನಿವರ್ಸಿಟಿಗಳು ಮೇಂಟೈನ್ ಆಗೋದು ಅವ್ರದ್ದು ಓಲ್ಡ್ ಸ್ಟೂಡೆಂಟ್ಸಿಂದ, ಅಲಿಮೈಸಿಂದ. ಸೊ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕಂದ್ರೆ ನಾಗರಾಜ್ ಅವರು ತುಂಬ ಚೆನ್ನಾಗಿ ಕಳಕಳಿಯಿಂದ ಬೇಳ್ಕೊಂಡಿದ್ದಾರೆ. ಇನ್ನೊಂದು ಸಲ ನಾನು ಕೂಡ ರಿಪೀಟ್ ಮಾಡ್ತೇನೆ. ಯಾಕಂದರೆ ನಮ್ಮದು ಕಾಲೇಜಿಗೆ ನಾವು ಸ್ವಾಮೀಜಿಯವರು ಇದ್ದಾಗ ಪ್ರಾಮಿಸ್ ಮಾಡಿಬಿಟ್ಟಿದ್ದೇವೆ, ಆಡಿಟೋರಿಯಂ ಕಟ್ತೇವೆ, ಕನ್ವೆನ್ಷನ್ ಕಟ್ತೇವೆ ಅಂತ. ಬಟ್ ವರ್ಷ 6 ಆಯಿತು. ಇವಾಗ ಸ್ಟಾರ್ಟ್ ಮಾಡಬೇಕಾಗಿದೆ, ಭಾಳ ಅಗತ್ಯವಾಗಿ ಭಾಳ ಬೇಗ ಮಾಡಬೇಕಾಗಿದೆ. ಅದರಿಂದ ಪ್ರತಿಯೊಬ್ಬರು ಸಹಕರಿಸಬೇಕಾಗಿ ಹೇಳ್ತೇವೆ. ಸೊ ಮಿಸ್ಟರ್ ಕುಬಾಜಿ, I would like to thank you for gracing the function on behalf of SSCS Management Institute, SIT Alumni Association and participants. It's a proud moment for all of us. Our Joint Secretary, SSCS, T.K. Nanjundappa, is with us today, who is keeping a watchful eye on the institutional growth and monitoring the achievements of contributions of the alumni. I would request Kalpana to acknowledge Sadakshari to ನಮ್ಮದೊಂದು ಸಣ್ಣ ಗೌರವ ಅಷ್ಟೇ. We are also inspired by your presence, Mr. Jyoti Ganesh. ಜ್ಯೋತಿ ಗಣೇಶ್ ಇನ್ನೂ ಕೂಡ ಹಾಸ್ಟೆಲ್ ಇದ್ದಂಗೇನೆ ಇದೆ. ಒಂದು ಟೀ ಶರ್ಟ್, ಒಂದು ಬ್ಲೂ ಜೀನ್ಸ್ ಹಾಕಿದರೆ ಇನ್ನೊಂದು ಸಲ ನೀವು ಬಿ ಮಾಡ್ಬೋದು. Our beloved MLA, who is one of our proud alumnus, and I would request Amarnath to acknowledge the presence of Mr. Jyoti Ganesh. Amarnath, if you are here. Yeah. I would also request, yeah. ಅವ್ರದ್ದು ಆಶೀರ್ವಾದ ಜ್ಯೋತಿ ಗಣೇಶ್ ಮೇಲೆ ಯಾವಾಗಲೂ ಇರಲಿ. ನಮಗೆ ಬರೀ ಯೂನಿಯನ್ ಕ್ಯಾಬಿನೆಟಲ್ಲಿ ಮಾತ್ರ ಅಲ್ಲ, ನಮ್ಮ ಅಲ್ಯುಮಿನಸ್ ಸ್ಟೇಟ್ ಕ್ಯಾಬಿನೆಟಲ್ಲಿ ಕೂಡ ಒಬ್ಬ ಮಿನಿಸ್ಟರ್ ಬೇಕು ನಮಗೆ. ಥ್ಯಾಂಕ್ ಯು. ಆ್ಯಂಡ್ ಅವರ್ ಸ್ಪೆಷಲ್ ಥ್ಯಾಂಕ್ಸ್ ಗೋಸ್ ಟು CEO Dr. Shivkumar Raya, the designer and architect of today's function. May I request Shiv Prasad to honor Dr. Shivkumar Raya. Thank you. Now it's my turn to acknowledge Dr. Dinesh, our principal, and may I request Somshekar personally to do the honors. I missed it. I thank sincerely our Dr. M.N. Chennabasappa, and the next event is for honoring Dr. Dinesh. Oh yeah. So we would also acknowledge and honor Kubaji once again, and Mr. Somshekar will do the garlanding. A lot of things, and ತುಂಬ ಸಿನ್ಸಿಯರ್ ಆಗಿ ಭಾಳ ವರ್ಷಗಳಿಂದ ಕಾಲೇಜಿಗೆ ಮಠಕ್ಕೆ ಎಲ್ಲ ತುಂಬ ಸರ್ವಿಸ್ ಕೊಡಿರೋಂಥ ಸೋಮಶೇಖರ್. Thanks to the audience who are participating in this memorable occasion. And today's Master of Ceremony, Dr. Sumati has done an impressive job, and we owe her students who have initiated this program with the invocation song.
On behalf of the Institute and Sita, I thank our Chief Warden of SIT for always ending the program happily by serving us delicious food and snacks. I thank all the national and international SIT alumni chapters who have participated in today's program online by using the web link provided. And we have a couple of media personnel, and we would thank all the media personnel. Chapter is in full team today. They want to honor. Yeah, please go. ಒಂದು ನಿಮಿಷ. May I request our DIG CID of Karnataka State Police to come on the dais, and also Dr. Huli Naik, founder of Sridevi Group of Institutions. Yeah. And there are a couple of professors who have taught our Kubaji, Professor Rangaraju. May I request Ashok Kuba to come on the dais? We want to honor you. And Dr. Huli Naik, founder of Sridevi Group. I think Kubaji has to leave the place by 6:30. It's the cut-off time. ಅವ್ರದ್ದು ಲಾಸ್ಟ್ ಫ್ಲೈಟಿಗೆ ಟಚ್ ಆಗಬೇಕಾದ್ರೆ 6:30ಗೆ ಬಿಡಬೇಕಾಗುತ್ತೆ ಅವ್ರು ತುಮಕೂರು. ಸೊ ಕೈಂಡ್ಲಿ ಕಾಪರೇಟ್. ನಮ್ಮದೇ ಅಲ್ಯುಮಿನಸ್ಸು, ಇನ್ನೊಂದ್ಸಲ ಫಂಕ್ಷನಿಗೆ ಕರೆಸುವ, ಇನ್ನಷ್ಟು ಫೋಟೋಗಳು ತಗೊಳ್ಳುವ. 6:30 ಬಂದುಬಿಟ್ಟಿದೆ ಕಟ್ ಆಫ್ ಟೈಮ್. ಹೌದು. ಥ್ಯಾಂಕ್ ಯು ಎವ್ರಿಬಡಿ. ಕೈಂಡ್ಲಿ ಕ್ಲಿಯರ್ ದ ಸ್ಟೇಜ್. ಇನ್ನು ಒಂದು ತಿಂಗಳ ಬಿಟ್ಟು ಗ್ಯಾಪಲ್ಲಿ ಗುದ್ಲಿ ಪೂಜೆಗೆ ಬಂದೇ ಬರ್ತಾರೆ ಕುಬಾಜಿ.